ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ ಸುರರ ಮಕುಟಮಣಿ ರಂಜಿತ ಚರಣಾಬ್ಜ ಶರಣಾಗು ಪ್ರಥಮ ಜಿನೇಶ. ಇದು ನಮ್ಮ ಮೂಡಬಿದ್ರೆಯ ಕವಿ ರತ್ನಾಕರ ವರ್ಣಿ ತನ್ನ ಭರತೇಶ್ವಯೋಧದಲ್ಲಿ ಜೀನ ನನ್ನ ಸ್ತುತಿಸುವಂತಹ ಒಂದು ಪದ್ಯ. ಈತ ಮೊದಲನೇ ತೀರ್ಥಂಕರ. ಆದಿನಾಥ, ವೃಷಭನಾಥ, ಪುರುದೇವ ಅಂತ ಕರೆಯುವಂಥ ಮೊದಲನೇ ತೀರ್ಥಂಕರ. ಅಂತಹ ಈ ಮೊದಲನೇ ತೀರ್ಥಂಕರನನ್ನು ಕುರಿತು ಕನ್ನಡದ ಆದಿಕವಿ ಪಂಪ ಆದಿಪುರಾಣ ಎನ್ನುವ ಒಂದು ಕಾವ್ಯವನ್ನು ಬರೆದಿದ್ದಾನೆ. ಪಂಪನ ಎರಡು ಕಾವ್ಯಗಳು, ಒಂದು ಆದಿಪುರಾಣ ಮತ್ತೊಂದು ವಿಕ್ರಮಾರ್ಜುನ ವಿಜಯ. 1968ರಲ್ಲಿ ನಾನು ಮೈಸೂರು ವಿಶ್ವವಿದ್ಯಾಲಯದ ಮಂಗಳೂರು ಸ್ನಾತಕೋತ್ತರ ಕೇಂದ್ರದಲ್ಲಿ ಮೊದಲನೇ ತಂಡದ ಕನ್ನಡ ವಿದ್ಯಾರ್ಥಿಯಾಗಿದ್ದಾಗ ನಮಗೆ ಪಂಪ ಸ್ಪೆಷಲ್ ಆಥರ್ ಅಂತ ಇತ್ತು. ಆಗ ಆದಿಪುರಾಣ ಅನ್ನುವ ಪಠ್ಯವನ್ನು ನಮ್ಮ ಗುರುಗಳು, ವಿಭಾಗದ ಮುಖ್ಯಸ್ಥರಾದ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್ರು ನಮಗೆ ಪಾಠ ಮಾಡಿದ್ದು. 68ರ ಕಾಲಕ್ಕೆ ಆದಿಪುರಾಣದ ಸಂಪಾದಿತ ಪಠ್ಯಗಳು ಕೇವಲ ಒಂದು ಮಾತ್ರ ಇದ್ದದ್ದು. ಅದು ಕೆ ಜಿ ಕುಂದಣಗಾರ ಅವರು ಸಂಪಾದನೆ ಮಾಡಿದಂಥ ಈ ಪಠ್ಯ ಇದು ಕೆ ಜಿ ಕುಂದಣಗಾರ ಅನ್ನೋರು ಕನ್ನಡದ ಬಹಳ ದೊಡ್ಡ ಈ ಜೈನ ಸಂಸ್ಕೃತಿಯ ಧರ್ಮದ ವಿದ್ವಾಂಸರು. ಪ್ರೊಫೆಸರ್ ಕೆ ಜಿ ಕುಂದಣಗಾರರು. ಇದು 1953ರಲ್ಲಿ ಬೆಳಗಾವಿಯಲ್ಲಿ ಪ್ರಕಟವಾದಂತಹ ಒಂದು ಪಠ್ಯ ಆದಿಪುರಾಣದ್ದು. ಆಮೇಲೆ ನಂತರ ಆದಿಪುರಾಣದ ಪಠ್ಯಗಳು ಕೆಲವಾಗಿವೆ. ಡಾಕ್ಟರ್ ಎಲ್ ಬಸವರಾಜ್ ಅವರ ಪಂಪನ ಸರಳಾದಿಪುರಾಣ ಅನ್ನುವಂಥ ಒಂದು ಪಠ್ಯ, ಇದರಲ್ಲಿ ಆದಿಪುರಾಣದ ಈ ಪದ್ಯಗಳನ್ನು ಅವರು ಓದುವುದಕ್ಕೆ ಅನುಕೂಲವಾಗುವ ಹಾಗೆ ಸಾಲುಗಳನ್ನು ಒಡೆದು ಅದನ್ನು ಪ್ರಕಟ ಮಾಡಿದ್ದಾರೆ. ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿದ ಗ್ರಂಥ ಅದು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾನು ಕುಲಪತಿಯಾಗಿದ್ದಾಗ ಪ್ರಕಟ ಆದದ್ದು. ಪ್ರೊಫೆಸರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ಸಂಪಾದನೆ ಮಾಡಿದ ಪಂಪ ಸಂಪುಟ ಅಂತ. ಇದರಲ್ಲಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎರಡೂ ಕಾವ್ಯಗಳ ಸಂಪೂರ್ಣ ಪಠ್ಯ ಇದೆ ಮತ್ತು ಅದಕ್ಕೆ ವಿಸ್ತಾರವಾದ ಒಂದು ಪ್ರಸ್ತಾವನೆಯನ್ನು ಪ್ರೊಫೆಸರ್ ಶಾಸ್ತ್ರಿ ಅವರು ಬರೆದಿದ್ದಾರೆ. ಆದರೆ ನಾವು ಓದ್ತಾ ಇದ್ದ ಕಾಲಕ್ಕೆ ಈ ಪ್ರೊಫೆಸರ್ ಕುಂದಣಗಾರ ಅವರ ಒಂದು ಪಠ್ಯ ಮಾತ್ರ ಇದ್ದದ್ದು. ಅದನ್ನು ನಾನು ತಿರುವಿ ಹಾಕಿ ನೋಡಿದರೆ ಅದರ ಪ್ರತಿ ಪುಟದಲ್ಲೂ ಬರೆದುಕೊಂಡ ಟಿಪ್ಪಣಿಗಳು, ಅರ್ಥಗಳು ಪ್ರೊಫೆಸರ್ ಪಾಠ ಮಾಡ್ತಾ ಇದ್ದಾಗ ಅವೆಲ್ಲವುಗಳಿವೆ. ಅದನ್ನು ಒಂದು ನನ್ನ ನೆನಪಿಗಾಗಿ ಆ ಪ್ರತಿ ಈಗಲೂ ಇಟ್ಕೊಂಡಿದ್ದೇನೆ. ಈ ಆದಿಪುರಾಣ ಕಾವ್ಯದ ಕೊನೆಯಲ್ಲಿ ಈ ಕಾವ್ಯವನ್ನು ತಾನು ಯಾವಾಗ ಬರೆದೆ ಅಂತ ಒಂದು ಕಂದ ಪದ್ಯದಲ್ಲಿ ಪಂಪ ಹೀಗೆ ಹೇಳಿಕೊಳ್ತಾನೆ. ಶಕವರ್ಷಂ 800ಕ್ಕೆ ಕಡೆಯುಳ್ 63 ಸಂದಂದು ಜಗತ್ ಪ್ರಕಟ ಪ್ಲವ ಸಂವತ್ಸರದ ಕಾರ್ತಿಕಂ ಮುದಮನ್ ಹೀಗೆ ನಂದೀಶ್ವರದೊಳ್. ಅಂದರೆ ಈ 863 ಶಕವರ್ಷ ಅನ್ನೋದು ನಿಮಗೆ ಗೊತ್ತಿದೆ. ಅದನ್ನು ಕೃತಶಕ ಮಾಡುವಾಗ 78 ಸೇರಿಸಿದರೆ ಅದು 942 ಕೃತಶಕ ಆಗ್ತದೆ. ಅಂದರೆ ನಮ್ಗೆ ಗೊತ್ತಿದ್ದಾಗೆ ಪಂಪನಿಗೆ ಆಗ 39 ವರ್ಷ ವಯಸ್ಸು ಆಗಿರಬೇಕು. ಅಂದರೆ ವಿದ್ವಾಂಸರೆಲ್ಲರೂ ಹೇಳುವ ಹಾಗೆ ಆತನ ಮೊದಲನೇ ಕಾವ್ಯ ಆದಿಪುರಾಣ, ಎರಡನೇ ಕಾವ್ಯ ವಿಕ್ರಮಾರ್ಜುನ ವಿಜಯ ಅನ್ನುವಂಥದ್ದು. ಆದಿಪುರಾಣ ಅದು ಚಂಪೂ ಕಾವ್ಯ. ಚಂಪೂ ಕಾವ್ಯ ಅಂದರೆ ಪದ್ಯ ಗದ್ಯ ಸಮ್ಮಿಶ್ರವಾದದ್ದು. ಪದ್ಯದಲ್ಲಿ ಬಹಳ ಪ್ರಸಿದ್ಧವಾದ ಖ್ಯಾತ ಕರ್ನಾಟಕ ವೃತ್ತಗಳಿರ್ತವೆ. ಚಂಪಕಮಾಲೆ, ಉತ್ಪಲಮಾಲೆ, ಶಗ್ದರ, ಮಹಾಶಗ್ದರ, ಶಾರ್ದೂಲ ವಿಕ್ರೀಡಿತ, ಮತ್ತೆ ವಿಕ್ರೀಡಿತ, ಇವು 6 ಖ್ಯಾತ ಕರ್ನಾಟಕಗಳು. ಆಮೇಲೆ ಕ್ವಚಿತ್ತಾಗಿ
ಹರಿಣಿ, ಶಿಖರಿಣಿ, ಕಚರಪ್ಲುತ ಇಂತಹ ವರ್ಣವೃತ್ತಗಳು ಇರ್ತವೆ. ಭಾಳ ವಿಶೇಷವಾಗಿ ಮಾತ್ರಗಣದ ಕಂದ ಎನ್ನುವಂಥ ಛಂದೋಬಂಧ ಇರ್ತದೆ. ಅಷ್ಟೇ ಪ್ರಮುಖವಾಗಿ ಗದ್ಯ ಮಧ್ಯೆ ಮಧ್ಯೆ ಗದ್ಯ ಇರ್ತದೆ. ಇದು ಚಂಪು ಕಾವ್ಯ. ಪಂಪನ ಈ ಆದಿಪುರಾಣ ಇದು 16 ಆಶ್ವಾಸಗಳ ದೀರ್ಘವಾದ ಕಾವ್ಯ. ಇದರ ಮೂಲ ಅದು ಸಂಸ್ಕೃತದಲ್ಲಿ ಜಿನಸೇನಾಚಾರ್ಯ ರಚನೆ ಮಾಡಿದ ಪೂರ್ವಪುರಾಣ ಅನ್ನುವಂಥದ್ದು. ಸಂಸ್ಕೃತದಲ್ಲಿ ಜಿನಸೇನಾಚಾರ್ಯರು ರಚನೆ ಮಾಡಿದ ಪೂರ್ವಪುರಾಣ ಅದು ಸುಮಾರು 10,000 ಶ್ಲೋಕಗಳುಳ್ಳಂತಹ ಒಂದು ಕಾವ್ಯ. ಈ 10,000 ಶ್ಲೋಕಗಳುಳ್ಳಂಥ ಈ ಕಾವ್ಯವನ್ನು, ಸಂಸ್ಕೃತದ್ದನ್ನು ಕನ್ನಡದಲ್ಲಿ ಪಂಪ ಸುಮಾರು 1,600 ಪದ್ಯಗಳ ಒಂದು ವ್ಯಾಪ್ತಿಯಲ್ಲಿ ಅಡಕ ಮಾಡಿಕೊಟ್ಟಿದ್ದಾನೆ. ಹಾಗಿದ್ದರೂ ಕೂಡ ಸಾಮಾನ್ಯ ನಾವು ಓದುವಾಗ ಇದೊಂದು ಬಹಳ ಸಂಕೀರ್ಣವಾದ ಬೃಹತ್ತಾದ ಕಾವ್ಯ ಅಂತ ನಮಗೆ ಕಾಣಿಸ್ತದೆ. ಯಾಕೆಂದರೆ ಇದು 16 ಆಶ್ವಾಸ ಅಷ್ಟೇ ಅಲ್ಲ, 1,600 ಪದ್ಯ ಅಷ್ಟೇ ಅಲ್ಲ, ಅದರ ಇಡೀ ಶೈಲಿಯಲ್ಲಿ ಒಂದು ರೀತಿಯ ಪ್ರೌಢತೆ ಇದೆ. ನೀವು ವಿಕ್ರಮಾರ್ಜುನ ವಿಜಯಕ್ಕೆ ಹೋಲಿಸಿದಾಗ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದರೆ ಜೈನ ಪಾರಿಭಾಷಿಕ ಪದಗಳು, ಜೈನ ಧರ್ಮದ ವಿವರಗಳು ನಮಗೆ ಬೇಕಾಗ್ತವೆ. ಒಂದು ಕಾಲಕ್ಕೆ ಈ ಜೈನ ಧರ್ಮ, ಜೈನ ಶಾಸ್ತ್ರ, ಜೈನ ಸಂಸ್ಕೃತಿಗಳ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ, ಅದಕ್ಕೆ ಜೈನಾಲಜಿ ಅಂತ ಕರೀತಾ ಇದ್ದರು. ಇದು ನಮ್ಮ ರಾಜ್ಯದ 2 ವಿಶ್ವವಿದ್ಯಾಲಯಗಳ ವಿಭಾಗಗಳಿದ್ದು, ಒಂದು ಮೈಸೂರು ವಿಶ್ವವಿದ್ಯಾಲಯ, ಇನ್ನೊಂದು ಕರ್ನಾಟಕದ ಧಾರವಾಡ ವಿಶ್ವವಿದ್ಯಾಲಯ. ಇವತ್ತು 2 ಕಡೆಗಳಲ್ಲಿಯೂ ಅವು ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆದರೆ ವಿದೇಶಗಳಲ್ಲಿ ಜೈನಾಲಜಿ ಬಗ್ಗೆ ವಿಶೇಷ ಆಸಕ್ತಿ ಇದೆ. ಅಲ್ಲಿ ಅಧ್ಯಯನ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಈಗ ಈ ಕಾವ್ಯವನ್ನೇ ನೋಡಿಕೊಂಡರೂ ಕೂಡ ಈ ಆದಿಪುರಾಣ ಅನ್ನುವಂಥದ್ದು ಅದು 24 ಜೈನ ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರನ, ಆತನ ಆದಿನಾಥ, ವೃಷಭನಾಥ ಮತ್ತು ವೃಷಸೇನ ಪುರುದೇವ ಅಂತ ಕರೀತಾರೆ. ವೃಷಭನಾಥ ಪುರುದೇವ ಅಂತ ಕರೀತಾರೆ. ಇಲ್ಲಿ ಈ ವೃಷಭನಾಥನ ಜನ್ಮಗಳ ಒಂದು ಇಡೀ ಕಥಾನಕದ ವೃತ್ತಾಂತಗಳಿವೆ. ಇದನ್ನು ಭವಾವಳಿ ಅಂತ ಕರೀತಾರೆ. ಭವಬಳಿ ಅಂದರೆ ಜನ್ಮಾಂತರಗಳು ಅಂತ. ಈ ವೃಷಭನಾಥನ ಪೂರ್ವಜನ್ಮಗಳ ಕಥೆ ಜೊತೆಗೆ ಅವನಿಗೆ ಮುಂದೆ ಮಕ್ಕಳಾಗುವಂಥ ಭರತ ಮತ್ತು ಬಾಹುಬಲಿ ಮತ್ತು ಇನ್ನೂ 5 ಮಕ್ಕಳು, ಇವರೆಲ್ಲರ ಪೂರ್ವಜನ್ಮದ ಕಥೆಗಳು ನಿರೂಪಣೆಯಾಗಿವೆ. ಹೀಗೆ ಈ ಮೊದಲನೆಯ ತೀರ್ಥಂಕರ ವೃಷಭನಾಥ, ಮೊದಲನೇ ಚಕ್ರವರ್ತಿ ಭರತ, ಮೊದಲನೆಯ ಕಾಮದೇವ ಬಾಹುಬಲಿ, ಈ 3 ಮುಖ್ಯವಾದ ಅಂಶಗಳು ಈ ಪೂರ್ವಪುರಾಣದ ಪ್ರೇರಣೆಯಿಂದ ಪಂಪ ಬರೆದಿರುವುದು. ಪೂರ್ವಪುರಾಣವನ್ನು ರಚನೆ ಮಾಡಿದ ಜಿನಸೇನಾಚಾರ್ಯರು, ಅವರು ಕರ್ನಾಟಕದವರು, ಕ್ರಿಸ್ತಶಕ 850ರಲ್ಲಿದ್ದವರು. ಒಂದು ಮಾತು ನಾವು ಗಮನಿಸಬೇಕು, ಸಂಸ್ಕೃತದಲ್ಲಿ ರಚನೆ ಮಾಡಿದರೂ ಕೂಡ ಹೆಚ್ಚಿನ ಜೈನ ಯತಿಗಳು, ವಿದ್ವಾಂಸರೆಲ್ಲರೂ ಕರ್ನಾಟಕದವರಾಗಿದ್ದರು. ಪೂಜ್ಯಪಾದರು ಅನ್ನೋವರನ್ನು ನಮ್ಮ ಎಲ್ಲ ಕನ್ನಡ ಕವಿಗಳು ಸ್ಮರಿಸ್ತಾರೆ. ಅವರು ಕನ್ನಡ ನಾಡಿನವರು, ಬರೆದದ್ದು ಸಂಸ್ಕೃತದಲ್ಲಿ ಅಥವಾ ಪ್ರಾಕೃತದಲ್ಲಿ. ಈ ಆದಿಪುರಾಣ ಇದು ಒಂದು ಅರ್ಥದಲ್ಲಿ ಅದರಲ್ಲಿ ನಾವು ಮುಖ್ಯ 2 ಭಾಗ ಕಾಣ್ಬೋದು. ಒಂದು ವೃಷಭನಾಥನ, ಆದಿನಾಥನ ಒಂದು 10 ಜನ್ಮಗಳ ಕಥೆಗಳು, ಭವಾವಳಿಗಳ ಕಥೆಗಳು. ಇನ್ನೊಂದು ಭಾಗ ಅಂದರೆ ಈ ಆದಿನಾಥ, ವೃಷಭನಾಥ, ಪುರುದೇವನ 2 ಮಕ್ಕಳು, ಅನೇಕ ಮಕ್ಕಳಿದ್ರು ಅವನಿಗೆ, ಒಬ್ಬ ಭರತ ಮತ್ತು ಬಾಹುಬಲಿ, ಇವರ ಕಥಾನಕ. ಹೀಗೆ ನಾವು 2 ಮುಖ್ಯ ಧಾರೆಗಳನ್ನು, ಭಾಗಗಳನ್ನು ಇಲ್ಲಿ ನಾವು ಕಾಣ್ತೇವೆ. ಪಂಪ ಆತ ಬರೆದ ಮೊದಲನೆಯ ಕಾವ್ಯ ಆದ ಕಾರಣ ಇಲ್ಲಿ ಆತ ಕಾವ್ಯದ ಸ್ವರೂಪದ ಬಗ್ಗೆ ತನ್ನ ಮೊದಲನೇ ಆಶ್ವಾಸದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾನೆ.
ಆದರೆ ಇದು ಅವನ ಜೈನ ಆಗಿದ್ದ. ಅವನ ತಂದೆ ಭೀಮಪ್ಪಯ್ಯ ಕೂಡ ಜೈನ. ಆದ ಕಾರಣ ಈ ಸರಸ್ವತಿ ಎನ್ನುವ ಕಲ್ಪನೆಯನ್ನು ಪಂಪ ಹೇಗೆ ಪರಿಕಲ್ಪಿಸ್ತಾನೆ ಅನ್ನೋದಕ್ಕೆ ಅವನ ಒಂದು ವೃತ್ತ ಇದೆ. ಪರಮ ಜಿನೇಂದ್ರವಾಣಿಯ ಸರಸ್ವತಿ ಬೇರದು ಪೆಣ್ಣರೂಪಮಂ ಧರಿಸಿ ನಿಂದುದಲ್ತು. ಪರಮ ಜಿನೇಂದ್ರವಾಣಿಯ ಸರಸ್ವತಿ ಬೇರದು ಪೆಣ್ಣರೂಪಂ ಧರಿಸಿ ನಿಂದುದಲ್ತು. ಅಂದರೆ ಸಾಮಾನ್ಯವಾಗಿ ಒಂದು ವೈದಿಕ ಕಲ್ಪನೆಯಲ್ಲಿ ಸರಸ್ವತಿ ಅನ್ನೋದಕ್ಕೆ ಒಂದು ಹೆಣ್ಣಿನ ಒಂದು ಆಕಾರ ಇರ್ತದೆ, ಮೂರ್ತಿಗಳೆಲ್ಲ ನೀವು ಕಾಣ್ಬೋದು. ಇಲ್ಲಿ ಪ್ರಕಾರ ಹಾಗೆಲ್ಲ. ಜಿನೇಂದ್ರನ ಏನು ಮಾತುಗಳು, ಅವನ ಯಾವ ರೀತಿಯ ಒಂದು ಉಪದೇಶ ಇದೆಯೋ ಅದೇ ಸರಸ್ವತಿ. ಮತ್ತು ಅದಕ್ಕೆ ಆಕಾರ, ಹೆಣ್ಣಿನ ಆಕಾರ ಯಾವುದೂ ಇಲ್ಲ. ಅಂದರೆ ಇದು ಒಂದು ವಿದ್ಯೆ ಮತ್ತು ಆ ಮೂಲಕ ಬರುವಂತಹ ಮಾತುಗಳು, ಇವು ಸರಸ್ವತಿ ಅನ್ನುವಂಥದ್ದು. ಅದಕ್ಕಾಗಿ ಆ ಕಾವ್ಯಗಳು ಪರಮ ಜಿನೇಂದ್ರವಾಣಿಯ ಸರಸ್ವತಿ ಬೇರದು ಪೆಣ್ಣರೂಪಂ ಧರಿಸಿ ನಿಂದುದಲ್ತು. ಅದುವೇ ಭಾವಿಸಿ ಓದುವ, ಕೇಳುವ, ಪೂಜಿಪ, ಆಧರಿಸುವ ಭವ್ಯಕೋಟಿಗೆ ನಿರಂತರ ಸೌಖ್ಯಮನು ಇವುದು. ಈಗೇನಾಗ್ತದೆ ಅಂದರೆ ಈ ಕಾವ್ಯಗಳು ಯಾವುದನ್ನು ಜೈನ ಪುರಾಣಗಳ ಬಗ್ಗೆ ಆತ ಇಲ್ಲಿ ಉಲ್ಲೇಖ ಮಾಡ್ತಾನೆ. ಈ ಜೈನ ಪುರಾಣಗಳು ಅನ್ನುವುದು ಅದು ಸರಸ್ವತಿ. ಆದ ಕಾರಣ ಅದನ್ನು ಯಾರು ಓದ್ತಾರೆ, ಭಾವಿಸಿ ಓದುವ ಅಂದರೆ ವಾಚನ, ಕೇಳುವ, ಆಲಿಸುವ, ಆಮೇಲೆ ಪೂಜಿಪ, ಆರಾಧಿಸುವ, ಆಧರಿಸುವ, ಅದನ್ನು ವಿಶೇಷವಾಗಿ ಗೌರವಿಸುವಂಥ ಭವ್ಯಕೋಟಿಗೆ, ಭವ್ಯರು ಅಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಸಮ್ಯಕ್ ದರ್ಶನ ಎನ್ನುವ ಜೈನ ತತ್ವಗಳನ್ನು ಯಾರು ಪಾಲಿಸ್ತಾರೋ ಅಂಥವರಿಗೆ ನಿರಂತರ ಸೌಖ್ಯವನ್ನು ಇವುದು, ನಿರಂತರವಾಗಿ ಅದು ಸೌಖ್ಯವನ್ನು ಕೊಡ್ತದೆ. ಆನ್ ಅದಕ್ಕೆ ಎರೆದ ಪೆನ್. ಅಂತಹ ಈ ಯಾವುದು ಅಕ್ಷರ ಸರಸ್ವತಿಗೆ ನಾನು ನಮಸ್ಕರಿಸುತ್ತೇನೆ. ಆ ಸರಸ್ವತಿಯ ಮಾಳ್ಕೆ ಎಮಗೆ ಇಲ್ಲಿಯೇ ವಾಗ್ವಿಳಾಸಭಂ. ನಾನೀಗೇನು ಪ್ರಾರ್ಥಿಸ್ತೇನೆ ಅಂದರೆ, ನಾನೀ ಕಾವ್ಯವನ್ನು ಆರಂಭ ಮಾಡ್ತಾ ಇದ್ದೇನೆ. ಈ ನನ್ನ ಮಾತುಗಳಿಗೆ ಬರಲಿಕ್ಕೆ ನಾನು ಈ ವಾಕ್ ವಿಳಾಸ ಬರುವುದಕ್ಕಾಗಿ ನಾನು ಆ ಸರಸ್ವತಿಗೆ ನಾನಿಲ್ಲಿ ನಮಿಸ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಮಾತು ಬರ್ತದೆ, ಈಗ ಒಂದು ಕಾವ್ಯ ಬರೆಯುವುದರಿಂದ ಏನು ಲಾಭ, ಏನು ಪ್ರಯೋಜನ ಎನ್ನುವಂಥ ಒಂದು ಮಾತು ಬರ್ತದೆ. ಅದಕ್ಕೆ ಇಲ್ಲಿ ಪಂಪ ಹೇಳ್ತಾನೆ, ಕವಿತೆಯಳು ಆಸೆಗೆಯುವ ಫಲಂ ಆವುದೋ, ಪೂಜೆ ನೆಗಳ್ತೆ ಲಾಭಂ ಎಂಬಿವಲಂ. ಒಂದು ಕಾವ್ಯ ಓದುವುದರಿಂದ ಏನು ಪ್ರಯೋಜನ? ಒಂದು ಗೌರವ ಸಿಗ್ತದೆ, ಪ್ರಖ್ಯಾತಿ ಸಿಗ್ತದೆ, ಲಾಭ ಸಿಗ್ತದೆ. ಪೂಜೆ ನೆಗಳ್ತೆ ಲಾಭ ಎಂಬಿವಲಂ. ಆದರೆ ಈ ಥರದ ಜೈನ ಪುರಾಣಗಳನ್ನು ನಾವು ರಚನೆ ಮಾಡುವುದರಿಂದ, ಓದುವುದರಿಂದ ಏನಾಗ್ತದೆ ಅಂದರೆ, ನಮಗೆ ಇಂದ್ರ ಪೂಜೆ, ಭುವನ ಸುತಮಪ್ಪ ನೆಗಳ್ತೆ, ಮುಕ್ತಿ ಸಂಭವಿಸುವ ಲಾಭಂ ಎಂಬ ಇವೇ ಜಿನೇಂದ್ರ ಗುಣ ಸ್ತುತಿಯಿಂದೆ ತಾನೇ ಸಾರವೇ. ನಾವೀಗ ಜಿನೇಂದ್ರನ ಒಂದು ಸ್ತೋತ್ರ ಮಾಡೋದರ ಮೂಲಕ ನಮಗೆ ಇಂದ್ರ ಪೂಜೆ, ಜಗತ್ತೇ ಹೊಗಳುವಂಥ ಒಂದು ಪ್ರಖ್ಯಾತಿ ಮತ್ತು ಮುಕ್ತಿ ಸಂಭವಿಸುವಂತಹ ಒಂದು ಲಾಭ ಸಿಗ್ತದೆ. ಹಾಗಾಗಿ ಲೌಕಿಕವಾದಂತಹ ಲಾಭಗಳು ಬಹಳ ಅವು ನಿಕೃಷ್ಟವಾದವುಗಳು. ಪೆರರ್ ಈವುದೇಂ, ಪೆರರ್ ಮಾಡುವುದೇಂ, ಪರರಿಂದಂ ಅಪ್ಪುದೇಂ. ಒಂದು ರೀತಿಯ ಸ್ವಾಭಿಮಾನದ ಮಾತುಗಳನ್ನು ಪಂಪ ಇಲ್ಲಿ ಆಡ್ತಾನೆ. ಯಾರೋ ಒಬ್ಬರ ಆಶ್ರಯದಲ್ಲಿ ಅಲ್ಲ, ನಾವು ಜಿನೇಂದ್ರನ ಒಂದು ಆಶ್ರಯದಲ್ಲಿ ನಾವು ಬರೆಯುವಂಥದ್ದು. ಆದ್ದರಿಂದ ಬೇರೆಯವರಿಂದ ಏನು ಕೊಡ್ತಾರೆ, ಬೇರೆಯವರಿಂದ ಏನಾಗ್ತದೆ ಅನ್ನುವಂಥ ಮಾತು ಆಡ್ತಾನೆ. ಅವನ ಮುಂದೆ ಆತ ಆದಿಪುರಾಣದ ಬಗ್ಗೆ ಒಂದು ಮಾತು ಹೇಳ್ತಾನೆ ಈ ಕಾವ್ಯ ಬರೆಯುವಾಗ. ಇದುವೇ ಸುಕವಿ ಪ್ರಮೋದಪ್ರದಂ, ಇದುವೇ ಸಮಸ್ತ ಭವ್ಯಲೋಕ ಪ್ರಮದಪ್ರದಂ ಎನೆ ನೆಗಳ್ದ ಆದಿಪುರಾಣದೊಳು ಅರಿವುದು ಕಾವ್ಯಧರ್ಮಮಂ ಧರ್ಮಮಂ. ಇದು ಬಹಳ ಪ್ರಸಿದ್ಧವಾದ ಒಂದು ಹೇಳಿಕೆ ಪಂಪನದು ಆದಿಪುರಾಣದಲ್ಲಿ.
ಇದು ಬರೀ ಒಂದು ಧರ್ಮ ಬೋಧನೆ ಮಾಡುವ ಕಾವ್ಯ ಅಲ್ಲ, ಇದು ಬರೀ ಪುರಾಣ ಅಲ್ಲ, ಇದು ಪುರಾಣ ಕಾವ್ಯ, ಇದು ಪುರಾಣ ಕಾವ್ಯ. ಆದ್ದರಿಂದ ಅವನು ಹೇಳ್ತಾನೆ ಅಂದರೆ ಇದು ಸುಕವಿ ಪ್ರಮೋದಪ್ರದಂ, ಒಳ್ಳೆಯ ಕವಿಗಳಿಗೆಲ್ಲ ಮನಸ್ಸಿಗೆ ಆಹ್ಲಾದವನ್ನು ಕೊಡ್ತದೆ. ಇದು ಸಮಸ್ತ ಭವ್ಯಲೋಕ ಪ್ರಮೋದಪ್ರದಂ, ಇದು ಜೈನ ಭಕ್ತರಿಗೂ ಸಂತೋಷವನ್ನು ಕೊಡ್ತದೆ. ಯಾವುದು? ಆದಿಪುರಾಣ. ಹಾಗಾಗಿ ಒಳ್ಳೆಯ ಕವಿಗಳಿಗೆ ಕೊಡುವ ಸಂತೋಷ ಕಾರಣಕ್ಕಾಗಿ ಕಾವ್ಯ, ಈ ಜೈನ ಒಂದು ಶ್ರಾವಕರಿಗೆ ಕೊಡುವ ಸಂತೋಷಕ್ಕಾಗಿ ಅದು ಒಂದು ಧರ್ಮ. ಆದ ಕಾರಣ ಆದಿಪುರಾಣದೊಳು ಅರಿವುದು ಕಾವ್ಯಧರ್ಮಮಂ ಧರ್ಮಮಂ ಅಂತ. ಅಂದರೆ ಇದು ತನ್ನ ಇಡೀ ಆದಿಪುರಾಣ ಕಾವ್ಯದ ಒಂದು ಮಹತ್ವವನ್ನು ಹೇಳುವಂಥ ಒಂದು ಮಾತು. ಇನ್ನೊಂದು ಕಡೆ ಅವನು ಹೇಳ್ತಾನೆ, ಈಗ ತನ್ನ ಕಾವ್ಯ ಹೇಗಿರ್ತದೆ ಅಂತ ಹೇಳಿದರೆ, ಮೃದುಪದ ಗತಿಂ ರಸಭಾವದ ಪೆರ್ಚಿಂ ಪಣ್ಯ ವನಿತೆವೋಲ್ ಕೃತಿ ಸೌಂದರ್ಯದ ಚಾತುರ್ಯದ ಕಣಿಯನೆ ವಿದಗ್ಧ ಮುದಜನದ ಮನಮನ್ ಅಲೆಯಲೇಬೇಡ. ನಾವು ಕಾವ್ಯ ಬರೆಯುವಾಗ ಅದರ ಪದಗಳು ಬಹಳ ಮೃದುವಾದ ಪದಗಳ ಒಂದು ನಡೆ ಇರಬೇಕು, ರಸಭಾವಗಳು ಅಲ್ಲಿ ಹೆಚ್ಚಿರಬೇಕು. ಹಾಗಾಗಿ ಅದು ಸೌಂದರ್ಯದ ಚಾತುರ್ಯದ ಒಂದು ಗನಿಯಾಗಿರಬೇಕು. ಆಗ ಮಾತ್ರ ಅದು ನಿಜವಾದ ವಿದ್ವಾಂಸರ ಮನಸ್ಸನ್ನು ಅದು ಆಹ್ಲಾದಕ್ಕೆ ಅವರಿಗೆ ಆಸ್ವಾದ ಮಾಡಿಕೊಡ್ತದೆ ಅಂತ. ಆಮೇಲೆ ಇನ್ನೊಂದು ಅವನಿಗೆ ಒಂದು ಬಿರುದು, ಅದು ಅವನ ಆದಿಪುರಾಣದಲ್ಲೂ ಇದೆ, ಅವನ ಪಂಪಭಾರತದಲ್ಲೂ ಇದೆ, ಕವಿತಾ ಗುಣಾರ್ಣವ ಅಂತ. ಯಾಕೆ ಬಿರುದು ಬಂತು ಅಂದರೆ, ಒಂದು ಕಾವ್ಯ ಎನ್ನುವುದು ಒಂದು ಸಾಗರದ ಹಾಗೆ. ಇದು ನಿತ್ಯಂ ಪೊಸತು ಅರ್ಣವಂಬಲ್ ಅತಿ ಗಂಭೀರಂ ಕವಿತ್ವಂ, ಜಗಕ್ಕೆ ಅದರಿಂದ ಕವಿತಾ ಗುಣಾರ್ಣವನ್. ಈ ಕಾವ್ಯ ತಾನು ಬರೆಯುವ ಆದಿಪುರಾಣ ಅನ್ನುವ ಕಾವ್ಯ ಬಹಳ ಗಂಭೀರವಾದದ್ದು. ಇದು ಸಾಗರದ ಹಾಗೆ ಹೊಸ ರೀತಿಯಲ್ಲಿಯೇ ನಮಗೆ ಭಾವನೆ ಉಂಟು ಮಾಡುವ ಪೊಸತು ಅರ್ಣವಂಬಲ್, ಹೊಸ ಒಂದು ಸಮುದ್ರದ ಹಾಗೆ ಬಹಳ ಗಂಭೀರವಾದದ್ದು ಕಾವ್ಯ. ಆದ ಕಾರಣ ಕವಿತಾ ಗುಣಾರ್ಣವ. ಇಲಾಲೌಕಿಕ ವಿಖ್ಯಾತನ್ ಅಭ್ಯುದಯ ಪ್ರಾಪ್ತಿ ನಿಮಿತ್ತಂ ಯಶಂ ಸಂಸಾರದೊಳ್ ಸಾರಂ ಅಪ್ಪುದರಿಂದ ಸಂಸಾರ ಸಾರೋದೆ. ನಾನು ಕವಿತಾ ಗುಣಾರ್ಣವ ಯಾಕೆ ಅಂದರೆ, ನಾನು ಸಮುದ್ರದ ಹಾಗೆ ಗಂಭೀರವಾದ ಈ ಕಾವ್ಯ ಬರೀತಾ ಇದ್ದೇನೆ. ಜೊತೆಗೆ ಅದು ಜಗತ್ತಿಗೆ ಎಲ್ಲದಕ್ಕೂ ಕೂಡ ಒಂದು ಯಾವುದನ್ನು ಅಭ್ಯುದಯವನ್ನು ಉಂಟು ಮಾಡುವ ಕಾರಣ, ಅಭ್ಯುದಯ ಪ್ರಾಪ್ತಿಯಾಗುವ ಕಾರಣ ಸಂಸಾರ ಸಾರೋದಯ, ಅದು ಎರಡು ಕೂಡ ಪಂಪನಿಗಿರುವಂಥ ಬಿರುದುಗಳು. ಈಗ ಆದಿಪುರಾಣದ ಕಥೆಗೆ ಬಂದಾಗಲೂ ಕೂಡ, ಕಥಾಸಾರಕ್ಕೆ ಬಂದಾಗಲೂ ಕೂಡ, ನಾನಾಗ ತಾನೇ ಪ್ರಸ್ತಾಪ ಮಾಡಿದ ಹಾಗೇ ಸುಮಾರು 10 ಜನ್ಮಗಳನ್ನು ಎತ್ತುತ್ತಾನೆ ಆದಿನಾಥ. ಅವುಗಳದ್ದೇ ಒಂದು ದೊಡ್ಡ ಒಂದು ವ್ಯಾಪ್ತಿ ಈ ಆದಿಪುರಾಣದ ಕಾವ್ಯದಲ್ಲಿ. ಅದು ಭವಾವಳಿ ಅಂತ ನಾವು ಕರೆಯುತ್ತೇವೆ. ಅದು ಜಯವರ್ಮ, ಮಹಾಬಲ, ಲಲಿತಾಂಗ, ವಜ್ರಜಂಗ, ಆರ್ಯ ಅಂದರೆ ಭೋಗಭೂಮಿಜ, ಶ್ರೀಧರ ದೇವ, ಸುವಿಧಿ ನರಾಧಿಪ, ಅಚ್ಯುತೇಂದ್ರ, ವಜ್ರನಾಭಿ, ಅಹಮೀಂದ್ರ ಆಗಿ ಕೊನೆಗೆ ಆತ ಆದಿನಾಥನಾಗ್ತಾನೆ. ಅಂದರೆ ಈ 10 ಅವತಾರಗಳನ್ನು ಎತ್ತುವಂಥ ಇಡೀ ಕಥಾನಕವೇ ಭಾಳ ವಿಸ್ತಾರವಾಗಿ ಆದಿಪುರಾಣದಲ್ಲಿ ಹರಡಿಕೊಂಡು ಬರ್ತದೆ. ಜೊತೆಗೆ ಅವನದೊಬ್ಬನದೇ ಜನ್ಮ ಅಲ್ಲ, ಅಲ್ಲಿ ಒಂದು ಹೆಣ್ಣು ಜೀವ ಇರ್ತದೆ, ಆಕೆ ಅವನ ಪ್ರಿಯತಮೆ ಆಗಿರ್ತಾಳೆ, ಅವಳದ್ದು ಅವತಾರಗಳು ಜನ್ಮಾಂತರಗಳು ಬರ್ತವೆ. ಆಮೇಲೆ ಮಕ್ಕಳು ಆದವರು ಅವರದ್ದು ಜನ್ಮಾಂತರಗಳು ಬರ್ತವೆ, ಕೆಲವು ಪ್ರಾಣಿಗಳಿಗೆ ಬರ್ತವೆ, ಅವುಗಳದ್ದು ಜನ್ಮಾಂತರ ಬರ್ತವೆ. ಹೀಗೆ ಒಂದು ದೊಡ್ಡ ಜನ್ಮಾಂತರಗಳ ಒಂದು ಅರಣ್ಯದಲ್ಲಿ ಈ ಕಾವ್ಯ ಚಲಿಸ್ತಾ ಬರ್ತದೆ. ಹಾಗಾಗಿ ಈ ಕಾವ್ಯದ ಮೊದಲರ್ಧ ಭಾಗ ಒಂದು ಜನ್ಮಾಂತರಗಳ ಗೊಂಡಾರಣ್ಯವನ್ನು ಪ್ರವೇಶ ಮಾಡಿದ ಹಾಗೆ ಆಗ್ತದೆ. ಆದರೆ ನಾವು ಅದನ್ನು ಹೇಗೆ ನೋಡಬೇಕು ಅಂದರೆ, ಈಗ ಉದಾಹರಣೆಗೆ ಅಲ್ಲಿ ಈ ಜೈನ ಪುರಾಣದಲ್ಲಿ ಕೆಲವು ಮುಖ್ಯ ಅವಯವಗಳಿವೆ.
ಅದು ಬರಲೇಬೇಕು ಪುರಾಣದಲ್ಲಿ. ಅದು ಸಂಸ್ಕೃತದ ಈ ಜೈನ ಪುರಾಣ ಕವಿಗಳು ಮಾಡಿರುವ ಒಂದು ಕಟ್ಟಳೆ, ಅದನ್ನು ಪಂಪ ಅನುಸರಿಸ್ತಾನೆ. ಅವು ಯಾವುದು ಅಂದರೆ ಅಲ್ಲಿ 8 ಅವಯವಗಳಿವೆ ಜೈನ ಈ ಪುರಾಣದ್ದು. ಲೋಕಾಕಾರ ಕಥನ, ದೇಶ ನಿವೇಶೋಪದೇಶ, ನಗರ ಸಂಪತ್ ಪರಿವರ್ಣನ, ರಾಜ್ಯ ರಮಣೀಯ ಆಖ್ಯಾನ, ತೀರ್ಥ ಮಹಿಮಾ ಸಮರ್ಥನ, ಚತುರ್ಗತಿ ಸ್ವರೂಪ ನಿರೂಪಣ, ತಪೋದಾನ ವಿಧಾನ ವರ್ಣನ, ತತ್ಫಲ ಪ್ರಾಪ್ತಿ ಪ್ರಕಟನ ಅಂತ. ಹೀಗೆ ಈ ಇಷ್ಟು ಯಾವುದನ್ನು ಈ ಅವಯವಗಳನ್ನು ಈ ಜೈನ ಪುರಾಣದಲ್ಲಿ ತರಲೇಬೇಕು. ಆ ತರುವಾಗ ಅದಕ್ಕೆ ವಿವರಣೆ ಕೊಡಲೇಬೇಕು. ಹೀಗೆ ಕೊಡುವಾಗ ಕಥೆಗಳು ಬರ್ತವೆ. ಈ 10 ಜನ್ಮದಲ್ಲಿ ಕೆಲವು ಮನುಷ್ಯ ಜನ್ಮ, ಕೆಲವು ದೇವ ಜನ್ಮ ಇವೆ. ಅದಕ್ಕೆ ಸಂಬಂಧಪಟ್ಟ ಕಥೆಗಳು ಬರ್ತಾ ಇರ್ತವೆ. ನಾನು ಎಲ್ಲವನ್ನೂ ಇಲ್ಲಿ ಹೇಳಲಿಕ್ಕಾಗ್ತಾ ಇಲ್ಲ, ನಾವು 3 ಗಂಟೆಗಳಲ್ಲಿ ಮುಗಿಸಬೇಕಾದ್ರಿಂದ ಕೆಲವನ್ನು ಮಾತ್ರ ನಾನು ಪ್ರಾತಿನಿಧಿಕವಾಗಿ ಕೆಲವು ಜನ್ಮಗಳಿಗೆ ಮಾತ್ರ ಇಲ್ಲಿ ಚರ್ಚಿಸ್ತೇನೆ. ಈಗ ಉದಾಹರಣೆಗೆ ಈ ಆರಂಭದಲ್ಲಿ ಆತ ಜಯವರ್ಮ, ಆತನಿಗೇನಾಗಿದೆ ಅಂದರೆ ಅವನ ತಂದೆ ಅವನಿಗೆ ಬಿಟ್ಟು ಅವನ ತಮ್ಮನಿಗೆ ರಾಜ್ಯಭಾರ ಕೊಡ್ತಾನೆ. ಹಾಗಾಗಿ ಜಯವರ್ಮ ಆತ ಜಿನದೀಕ್ಷೆಯನ್ನು ಕೊಟ್ಟು ಆತ ಈ ಮರಣವನ್ನು ಪಡಿತಾನೆ. ಆ ಬಳಿಕ ಮಹಾಬಲನಾಗಿ ಆತ ಹುಟ್ಟುತ್ತಾನೆ. ಈ ಮಹಾಬಲ ಅನ್ನುವಂಥದ್ದು ಒಂದು ವಿದ್ಯಾಧರ ಅಥವಾ ಕೇಚರ ಅನ್ನುವಂಥ ಒಂದು ಜನ್ಮ. ಈ ಕೇಚರ ಜನ್ಮದಲ್ಲಿ ಆತ ಇರುವಾಗ ಆತನಿಗೆ ಸಂಪೂರ್ಣವಾಗಿ ಒಂದು ಭೋಗದ ಒಂದು ಸಂಪೂರ್ಣವಾದ ಲಾಲಸೆ ಇರ್ತದೆ ಈ ಮಹಾಬಲನಿಗೆ. ಆ ವೇಳೆಗೆ ಆತನಿಗೆ ಮಂತ್ರಿಯೊಬ್ಬ ಇರ್ತಾನೆ, ಆತ ಸ್ವಯಂ ಬುದ್ಧ ಎನ್ನುವಾತ. ಈ ಸ್ವಯಂ ಬುದ್ಧ ಎನ್ನುವ ಮಂತ್ರಿ ಆತನಿಗೆ ಜೈನ ಧರ್ಮದ ಉಪದೇಶ ಮಾಡ್ತಾನೆ. ಯಾಕೆಂದರೆ ಇದೇ ರೀತಿ ನೀನು ಲೌಕಿಕ ಸುಖದಲ್ಲಿಯೇ ನೀನು ಮುಳುಗಿ ಇರಬೇಡ, ನೀನು ಇವೆಲ್ಲವುಗಳನ್ನು ಮೀರಿದರೆ ಮಾತ್ರ ನಿನಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಒಂದು ಸ್ಥಾನ ಪ್ರಾಪ್ತವಾಗ್ತದೆ ಅಂತ ಈ ಸ್ವಯಂ ಬುದ್ಧ ಹೇಳುವಂಥ ಒಂದು ಧರ್ಮೋಪದೇಶ ಅದು ಪಂಪನಲ್ಲಿ ಹೀಗೆ ಬರ್ತದೆ. ಭವ ವಾರಾಶಿ ನಿಮಗ್ನರಂ ದಯೆ ದಮಂ ದಾನಂ ತಾಪಂ ಶೀಲಂ ಎಂಬಿವೆ ಮೆಯ್ಯಾಗಿರೆ ಸಂದ ಧರ್ಮಮೇ ವಲಂ ಪೊತ್ತೆತ್ತುಗುಂ ಮುಕ್ತಿ ಪರ್ಯವಸಾನಂಬರಂ ಆನುಷಂಗಿಕ ಫಲಂ ಭೂಪೇಂದ್ರ ರಾಜೇಂದ್ರ ವಿಳಾಸಂ ಪೆಸಲ್ತು ನಂಬು ಕಚರ ಕ್ಷಮಾಪಾಲ ನೆ ಚೂಡಾಮಣಿ ಕಚರ ಕ್ಷಮಾಪಾಲ ಚೂಡಾಮಣಿ. ಕಚರ ರಾಜ ಯಾತ ಈತ ಈ ಮಹಾಬಲ. ಕಚರರು ಅಂದರೆ ಆಕಾಶದಲ್ಲಿ ಚಲಿಸುವವರು, ಆಕಾಶ ಚಲಿಸುವವರು ಅಂತ ವಿದ್ಯಾಧರ. ಇವನು ವಿದ್ಯಾಧರನಾಗಿ ಹುಟ್ಟಿದ್ದಾನೆ. ಇವನು ಹೇಳ್ತಾ ಇರೋದು ಈ ಯಾವುದನ್ನು ಲೌಕಿಕ ಜನ್ಮದಲ್ಲಿ ಹುಟ್ಟಿದವರು, ಈ ಸಮುದ್ರದಲ್ಲಿ ಹುಟ್ಟಿದವರನ್ನು ಮೇಲಕ್ಕೆತ್ತೋದು ಯಾವುದು ಅಂದರೆ ಈ ಗುಣಗಳು, ಅಂದರೆ ಜೈನ ಧರ್ಮದ ಮುಖ್ಯ ಗುಣಗಳು ದಯೆ ದಮ ದಾನ ತಾಪ ಶೀಲ ಎಂಬಿವೆ ಮೆಯ್ಯಾಗಿರೆ ಸಂದ ಧರ್ಮಮೇ ಅದು ಮೇಲಕ್ಕೆತ್ತುತ್ತದೆ ಪೊತ್ತಿ ಎತ್ತುಗುಂ. ಇದು ಯಾವಾಗ ಮುಕ್ತಿ ಪರ್ಯವಸಾನಂಬರಂ. ಉಳಿದ ಎಲ್ಲವುಗಳು ಕೂಡ ಆನುಷಂಗಿಕ ಫಲಂ. ನೀನೀಗ ರಾಜನಾಗಿ ನೀನು ಪಡೆಯುವ ವಿಲಾಸ ಎಲ್ಲ ಉಂಟಲ್ಲ, ಇವೆಲ್ಲ ಕ್ಷಣಿಕ. ಇವು ಆನುಷಂಗಿಕ ಫಲಂ ಯಾವುದು? ಭೂಪೇಂದ್ರ ರಾಜೇಂದ್ರ ವಿಳಾಸಂ. ಇದು ಬೇರೆ ಯಾವುದೂ ಅಲ್ಲ. ಆದ ಕಾರಣ ನಿನ್ನನ್ನು ಮೇಲಕ್ಕೆತ್ತುವಂಥದ್ದು ಯಾವುದು ಅಂದರೆ ದಯೆ ದಮ ದಾನ ತಾಪ ಮತ್ತು ಶೀಲ ಎನ್ನುವಂಥದ್ದು. ಹೀಗೆ ಇವನು ಆತನನ್ನು ಧರ್ಮದ ಕಡೆಗೆ ಅವನ ಮನಸ್ಸು ತಿರುಗುವ ಹಾಗೆ ಮಾಡಿದಾಗ ಇನ್ನು 3 ಮಂತ್ರಿಗಳಿರ್ತಾರೆ ಮಹಾಬಲನಿಗೆ. ಅವರು ಲೌಕಿಕದ ಕಡೆಗೆ ಇವರನ್ನು ತಿರುಗಿಸಲಿಕ್ಕೆ ಪ್ರಯತ್ನಿಸ್ತಾರೆ. ಅಂದರೆ ಆ ಕಾಲಕ್ಕೆ ಲೋಕಾಯತಿಕ ಯೋಗಾಚಾರ ಮಾಧ್ಯಮಿಕ ಮತಗಳ ಬೋಧನೆ ಇತ್ತು. ಅಂದರೆ ಈ ಚಾರ್ವಾಕ ಮತದ ಹಾಗೆ ಈ ಜಗತ್ತನ್ನು ಇವೆಲ್ಲವನ್ನು ನಶ್ವರ ಅಂತ ಏನೇ ಅಲ್ಲ, ಇಲ್ಲಿ ಎಲ್ಲವನ್ನು ಸುಖ ಪಡಿಬೇಕು ಅಂತ. ಅಂತಹ 3 ಮಂತ್ರಿಗಳಿರ್ತಾರೆ ಇವನಿಗೆ. ಮತಿ ಸಂಭಿನ್ನಮತಿ
ಶತಮತಿ ಅಂತ 3 ಮಂತ್ರಿಗಳು. ಇವರು ಆ ಸ್ವಯಂ ಬುದ್ಧ ಎನ್ನುವ ಮಂತ್ರಿ ಹೇಳಿದ್ದಕ್ಕೆ ವಿರುದ್ಧವಾಗಿ ಲೌಕಿಕದಲ್ಲೇ ಸುಖವನ್ನು ಪಡಿ, ಜನ್ಮಾಂದು ಇಲ್ಲ, ಎಲ್ಲೇ ಸುಖವನ್ನು ಪಡಿ ಅಂತ ಬೋಧನೆ ಮಾಡ್ತಾರೆ. ಅಂದರೆ ಇದು ಒಂದು ರೀತಿಯ ಭೌತವಾದ ಅಂತ ನಾವು ಕರಿತೇವೆ ಇದನ್ನು. ಭೌತವಾದ, ವಿಜ್ಞಾನ, ಮಾಧ್ಯಮಿಕವಾದ. ಉದಾಹರಣೆಗೆ ಮಹಾಮತಿ ಹೇಳುವಂಥದ್ದು ಲೋಕಾಯತಿಕ ಅನ್ನೋದು ಭೌತವಾದ, ಸಂಭಿನ್ನಮತಿ ಹೇಳೋದು ವಿಜ್ಞಾನ ಅಥವಾ ಯೋಗಾಚಾರವಾದ, ಶತಮತಿ ಹೇಳೋದು ಶೂನ್ಯವಾದ, ಮಾಧ್ಯಮಿಕವಾದ. ಇವನ್ನು ಅವ್ರು ಹೇಳ್ತಾರೆ. ಮಹಾಮತಿ ಹೇಳ್ತಾನೆ, ಎಲ್ಲ ಹೇಳ್ತಾರಲ್ಲ ಇದೆಲ್ಲ ಏನು, ಒಡಲೊಳೆ ಜೀವಂ ಇರ್ದುಗಡ ಸಂಚಿಸುತ್ತಿರ್ಪುದು ಪುಣ್ಯ ಪಾಪಮುಂಗಡ, ಬಳಿಕ ಅತ್ತ ಬೇರೆ ಪೆರತೊಂದು ಒಡಲೊಳ್ಗಡ ತಾನೇ ನಿಂದು ಒಡಂಬಡುವುದು ಧರ್ಮ ಕರ್ಮ ಫಲಮಂಗಡ, ಸತ್ತನೆ ಮತ್ತೆ ಪುಟ್ಟುವಂಗಡ. ಇದೆಲ್ಲ ಹೇಳ್ತಾರೆ. ಸತ್ತವರು ಮತ್ತೆ ಹುಟ್ಟುತ್ತಾರೆ, ಪುನರ್ಜನ್ಮ ಉಂಟು, ಮತ್ತು ಇಲ್ಲೆಲ್ಲ ಪುಣ್ಯ ಪಾಪ ಅನ್ನೋದೆಲ್ಲ ಅದು ಸಂಚಯಿಸಿ ಇರ್ತದೆ. ಎಲ್ಲವುಗಳು ಕೂಡ ಪುಸಿ ಕಾರಣ. ಇದೆಲ್ಲ ಸುಳ್ಳು, ಇದೆಲ್ಲ ಸುಳ್ಳು. ಪುಸಿ ಕಾರಣ ಡಂಬಂ, ಇದೆಲ್ಲ ಸುಳ್ಳು, ಮೋಸ. ಕೇಚರ ನೀನಿದನ್ನು ಎಂತು ನಂಬಿದೆಯೋ ಅಂದರೆ ಇದು ಲೌಕಿಕವಾದ. ಈ ಧರ್ಮ ಅಥವಾ ಪುನರ್ಜನ್ಮ, ಪಾಪ ಪುಣ್ಯ ಇದೆಲ್ಲ ಏನೂ ಇಲ್ಲ. ಈ ಜನ್ಮದಲ್ಲಿಯೇ ನೀನು ಸುಖಿಸು, ಇದು ಭೌತವಾದ. ಆದ ಕಾರಣ ಇದೆಲ್ಲ ಪುಸಿ ಕಾರಣ, ಇದೆಲ್ಲ ಸುಳ್ಳು, ಡಂಬ, ಮೋಸ. ಆದ ಕಾರಣ ಖೇಚರ ಮಹಾಬಲಿ, ನೀನು ಇದನ್ನು ಎಂತು ನಂಬಿದೆಯೋ ಅಂಥೇಳಿ ಅವರನ್ನು ಪ್ರಚೋದನೆ ಮಾಡ್ತಾರೆ. ಆದರೆ ಏನಾಗ್ತದೆ ಅಂದರೆ ಈ ಸ್ವಯಂ ಬುದ್ಧನು ಈ 3 ಮಂದಿಯ ವಾದವನ್ನು ಮತ್ತೆ ಖಂಡಿಸ್ತಾನೆ. ಅಲ್ಲಿ ಭಾಳ ದೀರ್ಘವಾದ ಚರ್ಚೆ ನಡೀತದೆ. ಸ್ವಯಂ ಬುದ್ಧನು ಆತನಿಗೆ ಧಾರ್ಮಿಕ ಜೈನ ಧರ್ಮದ ಸಾರವನ್ನು ಹೇಳಿ ಆ 3 ಮಂದಿಯ ವಾದವು ಯಾಕೆ ತಪ್ಪು ಅಂತ ಒಂದು ರೀತಿ ದೊಡ್ಡ ಚರ್ಚೆ ಅಂತ ನಾವಿವತ್ತು ವಿಚಾರ ಗೋಷ್ಠಿಯಲ್ಲಿ ಮಾಡುವ ಚರ್ಚೆ ಅಂತ ಉಂಟಲ್ಲ, ಅಂಥ ಚರ್ಚೆ ಆ ದೃಷ್ಟಿಯಿಂದ ಭಾಳ ಕುತೂಹಲಕಾರಿಯಾದ ಒಂದು ಆದಿಪುರಾಣದ ಒಂದು ಭಾಗ ಇದು. ಮುಂದೆ ಅವರೆಲ್ಲ ನರಕಕ್ಕೆ ಹೋಗ್ತಾರೆ ಅನ್ನೋದು ಅದು ಜೈನ ಧರ್ಮಕ್ಕೆ ಅನುಕೂಲವಾಗುವ ಹಾಗೆ ಮಾಡಿದ್ದು. ಆದರೆ ಈ ಒಂದು ರೀತಿಯ ಬೌದ್ಧಿಕವಾದ, ತಾತ್ವಿಕವಾದ ಒಂದು ಚರ್ಚೆಗೆ ಅವಕಾಶವನ್ನು ಪಂಪನ ಆದಿಪುರಾಣ ಮಾಡಿಕೊಡ್ತದೆ. ಆದರೆ ಏನಾಯಿತು ಅಂದರೆ ಅದಕ್ಕೆ ಪೂರಕವಾಗಿ ಅನೇಕ ಕಥೆಗಳನ್ನು ಹೇಳ್ತಾನೆ ಸ್ವಯಂ ಬುದ್ಧ ಹೇಳ್ತಾನೆ. ಆದರೆ ಅವೆಲ್ಲವುಗಳು ಆದರೂ ಕೊನೆಗೇನಾಗ್ತದೆ ಅಂದರೆ ಈ ಮಹಾಬಲ ಆತ ಸಮಾಧಿ ಮರಣವನ್ನು ಪಡೆದು ಈಶಾನ ಕಲ್ಪದಲ್ಲಿ ಆತ ಲಲಿತಾಂಗ ದೇವನಾಗಿ ಹುಟ್ಟುತ್ತಾನೆ. ಈಶಾನ ಕಲ್ಪದಲ್ಲಿ ಲಲಿತಾಂಗ ದೇವನಾಗಿ ಹುಟ್ಟುತ್ತಾನೆ. ಈ ಲಲಿತಾಂಗ ದೇವನಾಗಿ ಹುಟ್ಟುವಾಗ ಅದೊಂದು ಈಶಾನ ಕಲ್ಪ ಅಂತಂದರೆ ನಾವು ಕಾಣುವುದು ಈ ಪ್ರತಿ ಜನ್ಮದಲ್ಲಿ ಕೂಡ ಮನುಷ್ಯ ಲೋಕದಿಂದ ಒಂದು ಕೇಚರ ಲೋಕಕ್ಕೆ, ಅಲ್ಲಿಂದ ಒಂದು ಕಲ್ಪ ಈಶಾನ ಕಲ್ಪಕ್ಕೆ. ಈ ಈಶಾನ ಕಲ್ಪದಲ್ಲಿ ಅದು ಲಲಿತಾಂಗನ 3ನೇ ಜನ್ಮ. ಅಲ್ಲಿ ಲಲಿತಾಂಗ ಅವನು ಭೋಗ ಜೀವನವನ್ನು ಅಲ್ಲಿ ಅನುಭವಿಸ್ತಾ ಇರ್ತಾನೆ. ಅವನಿಗೆ 4000 ಮನೋವಲ್ಲಭೆಯರು, 4 ಮಹಾದೇವಿಯರು. ಲಲಿತಾಂಗನ ಕೊನೆಯ ಮನದನ್ನೇ ಬಹಳ ಆಪ್ತಳಾದವಳು ಸ್ವಯಂಪ್ರಭೆ. ಈ ಲಲಿತಾಂಗ ಮತ್ತು ಸ್ವಯಂಪ್ರಭೆ ಅವರ ಈ ಪ್ರೇಮದ, ಅವರ ಯಾವುದು ಸುಖದ, ಆ ಲೌಕಿಕ ಸುಖದ ವರ್ಣನೆಯನ್ನು ಭಾಳ ವಿವರವಾಗಿ ಪಂಪ ಮಾಡ್ತಾನೆ. ಅಂತಹ ಒಂದು ಪದ್ಯ ಲಲಿತಾಂಗ ಸ್ವಯಂಪ್ರಭೆಯರ ಈ ಯಾವುದು ದೈಹಿಕ ಸುಖದ ವರ್ಣನೆ. ಅದು ಸುಖದ ಒಂದು ಪಿಂಡಂ, ಅದು ಪುಣ್ಯದ ಪುಂಜಂ, ಅದು ಅಂಗಜಂಗೆ ಬಾಳ್ ಮೊದಲ್, ಅದು ಚಿತ್ತಜಂಗೆ ಕುಲದೈವಂ, ಅದು ಅಂಗಜ ಚಕ್ರವರ್ತಿಗೆ ಎತ್ತಿದ ಪೊಸವಟ್ಟಂ ಅಲ್ತು, ಅದು ಮನೋಜನ ಕೈವಿಡಿ ಎಂದೆ ಮಾಣ್ಬೆನ್, ಅಗಲನ್ ಆಕೆಯನ್ ಆ ಲಲಿತಾಂಗ ವಲ್ಲಭಂ. ಆ ಲಲಿತಾಂಗ ವಲ್ಲಭ ಆ ಸ್ವಯಂಪ್ರಭೆಯನ್ನು ಒಂದು ಕ್ಷಣ ಬಿಟ್ಟಿರುವುದಿಲ್ಲಂತೆ. ಅಂದರೆ ಆ ರೀತಿಯ ಒಂದು ಯಾವುದನ್ನು ಶೃಂಗಾರದ ಆಧಿಕ್ಯದ ಸುಖವನ್ನು ಪಡೆಯುವಂಥ ಒಂದು ಚಿತ್ರಣ. ಅದು ಸುಖದ ಒಂದು ಪಿಂಡ, ಅದು ಪುಣ್ಯದ ಒಂದು ಪುಂಜ, ಅದು ಅಂಗಜಂಗೆ ಬಾಳ್ ಮೊದಲ್,
ಅದು ಚಿತ್ತಜಂಗೆ ಕುಲದೈವಂ, ಅದು ಅಂಗಜ ಚಕ್ರವರ್ತಿಗೆ ಎತ್ತಿದ ಪೊಸವೊಟ್ಟಂ ಅಲ್ಲ, ಅದು ಮನೋಜನ ಕೈಪಿಡಿಯೆಂದೇ ಮಾಣ್ಬೆನ್ ಅಗಲನ್ ಆಕೆಯನ್ ಆ ಲಲಿತಾಂಗ ವಲ್ಲಭಂ. ಈಗ ಲಲಿತಾಂಗ ವಲ್ಲಭ ಎಲ್ಲ ಸುಖವನ್ನು ಸ್ವಯಂಪ್ರಭೆ ಪಡೆದರು. ಆದರೆ ಕೊನೆಗೇನಾಗ್ತದೆ ಅಂದರೆ ಅವನಿಗೆ ಸಾವು ಸಮೀಪಿಸಿತು ಅನ್ನುವ ಒಂದು ಸೂಚನೆ ಸಿಗ್ತದೆ. ಅದೆಲ್ಲ ಈ ಪುರಾಣಗಳಲ್ಲಿ ಬರುವಂಥ ಒಂದು ಅದಕ್ಕೆ ಕೆಲವೆಲ್ಲ ರೀತಿಯ ಸಂಜ್ಞೆಗಳಿವೆ, ಸೂಚನೆಗಳಿವೆ. ಅವನಿಗೆ ಇನ್ನೇನು ಇನ್ನೊಂದು 6 ತಿಂಗಳಲ್ಲಿ ಸಾವು ಬರ್ತದೆ ಅಂತ ಗೊತ್ತಾಗ್ತದೆ. ಯಾರಿಗೆ? ಲಲಿತಾಂಗನಿಗೆ. ಈಗ ಅವನಿಗೆ ಭಯ ಶುರುವಾಗ್ತದೆ. ಈಗ ಇಷ್ಟೆಲ್ಲ ಸುಖ ಪಡೆದವನು ಈಗ ಅದೆಲ್ಲವನ್ನು ಬಿಟ್ಟು ತಾನು ಸಾಯಬೇಕಲ್ಲ ಅಂತ. ಹಾಗಾಗಿ ಆತನ ಒಂದು ಗೋಳು, ಹುಯ್ಯಲು ಇದನ್ನು ಅದನ್ನು ಒಂದು ಮಾರ್ಮಿಕವಾಗಿ ಕವಿ ಕೊಡ್ತಾನೆ. ಅಂದರೆ ಈ ಸುಖದ ಸುಪ್ಪತ್ತಿಗೆಯಲ್ಲೇ ಸಂಭ್ರಮಿಸ್ತಾ ಇದ್ದಂತಹ ಒಬ್ಬ ವ್ಯಕ್ತಿ, ಲೌಕಿಕ ವ್ಯಕ್ತಿ ಲಲಿತಾಂಗನಿಗೆ ಸಾವು ಸಮೀಪಿಸ್ತದೆ ಗೊತ್ತಾದಾಗ ಅವನಿಗೆ ಎಷ್ಟು ಭಯ, ಆತಂಕ ಆಗ್ತದೆ ಅಂತ ಹೇಳಿದರೆ, ಆಗ ಅವನು ಎಲ್ಲರಲ್ಲೂ ಕೇಳಿಕೊಳ್ತಾನೆ, ನನ್ನನ್ನು ಕಾಪಾಡಿ ಅಂತ. ಆ ಪದ್ಯ ಚೆನ್ನಾಗಿದೆ. ಸುರತರು ನಂದನಂಗಳಿರ ರತ್ನ ಪಿನದ್ದ ವಿಮಾನ ಕುಟ್ಟಿಮಾಂತರ ಸುರತಾಲಯಂಗಳಿರ ಚಾರು ವಿಲೋಕ ಕಟಾಕ್ಷಪಾತ ಸೌಂದರ ಪರಿವಾರ ದೇವಿಯರಿರ. ಅಂದರೆ ಆ ಇಡೀ ಕಲ್ಪದಲ್ಲಿ, ಈಶಾನ್ಯ ಕಲ್ಪದಲ್ಲಿರುವಂಥದ್ದೆಲ್ಲ ಭಾಳ ಅದ್ಭುತವಾದಂಥ, ಮನುಷ್ಯ ಲೋಕಕ್ಕಿಂತ ಅತೀತವಾದಂಥ ಎಲ್ಲ ಅದರ ಪರಿವಾರ ದೇವತೆಗಳು. ಸುರತರು ನಂದನಂಗಳಿರ, ಕಲ್ಪವೃಕ್ಷ ಇರುವಂಥ ನಂದನಗಳು, ರತ್ನ ಪಿನದ್ದ ವಿಮಾನ ಕುಟ್ಟಿ ಮಾಂತರ ಸುರತಾಲಯಂಗಳಿರ, ಸುರತಾಲಯಗಳು, ಎಷ್ಟು ವೈಭವಿತವಾಗಿ ಕಟ್ಟಲ್ಪಟ್ಟಂಥ ಸುರತಾಲಯಗಳು, ಚಾರು ವಿಲೋಕ ಕಟಾಕ್ಷಪಾತ ಸೌಂದರ ಪರಿವಾರ ದೇವಿಯರಿರ, ಪರಿವಾರ ದೇವಿಯರೆಲ್ಲರೂ ಅಲ್ಲಿರ್ತಾರೆ. ಅವರೆಲ್ಲರನ್ನೂ ಈಗ ಆತ ಬೇಡಿಕೊಳ್ತಾನೆ. ಕಡುಕೆಯ್ದು ಕೃತಾಂತನು ಇಂತು ನಿರ್ನೆರಂ ಎಳೆದು ಉಯ್ಯೆ ಬಾರಿಸದೆ ಕೆಮ್ಮನೆ ಉಪೇಕ್ಷಿಸಿ ನೋಡುತ್ತಿರ್ಪಿರೆ. ಈಗ ಅವನ ಹುಯ್ಯಲು ಏನು ಅಂದರೆ, ನೀವೆಲ್ಲ ಇಷ್ಟೆಲ್ಲ ಇದ್ದರೂ ನನ್ನನ್ನು ಆ ಕೃತಾಂತ ಯಮ ಎಳ್ಕೊಂಡು ಹೋಗ್ತಾ ಇದ್ದಾನಲ್ಲ, ನೀವು ನನ್ನನ್ನು ಕಾಪಾಡಲಿಕ್ಕಾಗೋದಿಲ್ವೋ? ಅಂದರೆ ಆ ಕಡುಕೆಯ್ದು ಈ ಬಹಳ ಕಠಿಣವಾಗಿ ಕೃತಾಂತನು, ಆ ಯಮ ಈ ರೀತಿ ನಿಷ್ಕಾರಣವಾಗಿ, ನಾನೇನು ಮಾಡಲಿಲ್ಲ, ನಿಷ್ಕಾರಣವಾಗಿ ಎಳೆದು ಎಳ್ಕೊಂಡು ಹೋಗುವಾಗ ನೀವು ಬಾರಿಸು ಅಂದರೆ ತಡೆಯುವುದು ಅಂತ ಅರ್ಥ ಹಳೆಗನ್ನಡದಲ್ಲಿ. ಸುಮ್ಮನೆ ನೀವು ಉಪೇಕ್ಷಿಸಿ ಈಗ ನೋಡ್ತಾ ಇದ್ದೀರಲ್ಲ, ಅಂದರೆ ಒಂದು ಭ್ರಮಾಧೀನಕ್ಕಾಗಿ ಲಲಿತಾಂಗ ಹೇಳುವಂಥ ಮಾತುಗಳು ಇವು. ಅವನೇ ಬಹಳ ಪೂರ್ತಿ ಭ್ರಮಾಧೀನಾಗಿದೆ. ಯಾಕೆಂದರೆ ಅವನಿಗೆ ಯಾರಾದರೂ ಸಾಕು ತನ್ನನ್ನು ಕಾಪಾಡಬೇಕು, ತಾನು ಇನ್ನೇನು 6 ತಿಂಗಳಲ್ಲಿ ತಾನು ಸಾಯ್ತೇನೆ ಅಂತ ಗೊತ್ತಾದಾಗ ಅಂತ. ಈ ಪ್ರಲಾಪ ಆಗ್ತಾ ಇದ್ದಾಗ ಅದು ಒಂದು. ಆಗ ಈ ಸಾಮಾನಿಕ ದೇವರು ಅಂತ ಇರ್ತಾರೆ. ಸಾಮಾನಿಕ ದೇವರು ಅಂದರೆ ಈ ಜೈನ ಪರಿಭಾಷೆಯಲ್ಲಿ ಅಚ್ಯುತೇಂದ್ರನ ಪರಿವಾರ ದೇವತೆಗಳಲ್ಲಿ ಒಂದು ವರ್ಗ. ಅಚ್ಯುತೇಂದ್ರನ ಪರಿವಾರ ದೇವತೆಗಳಲ್ಲಿ ಒಂದು ವರ್ಗ, ಅವರನ್ನು ಸಾಮಾನಿಕ ದೇವರು ಅಂತ ಕರೀತಾರೆ. ಅವರು ಲಲಿತಾಂಗನಿಗೆ ಒಂದು ಸಾಂತ್ವನ ಹೇಳ್ತಾರೆ. ಪಂಪನ ಬಹಳ ಸುಂದರವಾದ ಪದ್ಯಗಳಲ್ಲಿ ಒಂದು. ಅಂದರೆ ನೀವು ದೇವಲೋಕ ಇರಲಿ ಅಥವಾ ಕೇಚರಲೋಕ ಇರಲಿ, ನರಲೋಕ ಇರಲಿ, ಎಲ್ಲರಿಗೂ ಸಾವು ಒಂದು ಬಂದೇ ಬರ್ತದೆ. ಸಾಮಾನಿಕ ದೇವರು ಈ ಲಲಿತಾಂಗನನ್ನು ಸಂಬೋಧಿಸಿ ಹೇಳುವ ಮಾತು ಸಾಂತ್ವನದ ಮಾತು. ನಿನಗೆ ಒರುವಂಗಲ್ಲ ಅವಸ್ಥಾಂತರಂ ಅಮರ ಜನಕ್ಕೆಲ್ಲಂ ಈ ಪಾಂಗಿ. ನಿನಗೊಬ್ಬನಿಗೆಲ್ಲ ಈ ಥರದ ಅವಸ್ಥೆ ಬದಲಾವಣೆ ಆಗೋದು. ಈಗ ದೇವತೆಗಳು ಎಲ್ಲರಿಗೂ ಕೂಡ ಇದೇ ರೀತಿ ಒಂದು ದಿನ ಅವರು ಈ ಜಗತ್ತನ್ನು ಬಿಟ್ಟು ಹೋಗಲೇಬೇಕು. ಅಮರ ಜನಕ್ಕೆಲ್ಲಂ ಈ ಪಾಂಗಿ, ಇದೇ ರೀತಿ. ಕಾರುಣ್ಯ ನಿನಾದಂ, ನಿನ್ನ ನಾದಂ ನಗಿಸುಗುಂ. ನೀನು ಈ ಥರ ಅಳ್ತಾ ಇದ್ದೀಯಲ್ಲ, ಗೋಳಿಡ್ತಾ ಇದ್ದೀಯ, ಹುಗಿಯಲಿಡ್ತಾ ಇದ್ದೀಯ, ನೋಡುವವರು ನಗಾಡ್ತಾರೆ. ಈ ರೀತಿ ನಿನ್ನ ಸ್ಥಿತಿ ನೋಡಿದರೆ ನಗಾಡ್ತಾರೆ. ನಗಿಸುಗುಂ ಎಡದೆಯು ಅಂತಕಂಗೆ ಇಲ್ಲಿ ದೇವಾಂಗನೆಯರು ಮಾರಾಂಪರೆ.
ನೀನು ಏನು ಹೇಳ್ತೀಯ ಅಂತ ಹೇಳ್ಕೊಂಡು ಹೋಗುವಾಗ ನಿನ್ನ ಸುರಲೋಕದ ಹೆಣ್ಣುಗಳು ಅವನ್ನು ತಡಿಲಿಕ್ಕಾಗ್ತದ? ಸುರಲೋಕದ ಹೆಣ್ಣುಗಳು ದೆಬಂಗನೇರು ನಿನ್ನನ್ನು ಯಮ ಹೇಳ್ಕೊಂಡು ಹೋಗುವಾಗ ತಡಿಲಿಕ್ಕಾಗ್ತದ? ಪೀಳ್ ಜನನ ಮೃತಿ ಜರೆ ಆತಂಕ ಶೋಕಾಗ್ನಿಯಿಂದ ಅವನು ಈ ಸಂಸಾರದೊಳು ಬೇಯದನ್ನೊಳನೆ. ನೋಡು, ಹುಟ್ಟು ಸಾವು, ಈ ರೋಗ ಕಾಯಿಲೆ ದುಃಖ ಎನ್ನುವ ಬೆಂಕಿ ಇವುಗಳಿಂದ ಯಾವನಾದರೂ ಸಂಸಾರದಲ್ಲಿ ಬೇಯದವರಿದ್ದಾರೆ. ಹುಟ್ಟಿದವರು ಎಲ್ಲರಿಗೂ ಕೂಡ ಒಂದು ಸಾವು ಇದೆ, ಅಂದರೆ ಹುಟ್ಟು ಇದೆ, ಸಾವು ಇದೆ, ವೃದ್ಧಾಪ್ಯ ಇದೆ, ಆಮೇಲೆ ಯಾವುದು ಅವರ ಎಲ್ಲ ದುಃಖಗಳಿವೆ. ಈ ಸಂಸಾರದಲ್ಲಿ ಇದರಲ್ಲಿ ಬೇಯದವರು ನೋಯದವರು ಯಾರೂ ಇಲ್ಲ. ಆದ ಕಾರಣ ನಾವು ಬದುಕಿದ್ದಾಗ ಮಾಡಬೇಕಾದ ಕೆಲಸ ಏನಂದರೆ ಶರಣ್ ಧರ್ಮದಿಂದೆ ಒಂದು ಮುಂಟೆ. ಧರ್ಮಕ್ಕೆ ಶರಣಾಗಿ ಇರುವಷ್ಟು ಕಾಲ ಇರುವಂಥ ಶರಣ್ ಧರ್ಮದಿಂದೆ ಒಂದು ಮುಂಟೆ. ಆಯಿತು, ಅಲ್ಲಿಂದ ಆತ ಮರಣ ಹೊಂದಿ 4ನೇ ಜನ್ಮಕ್ಕೆ ಬಂದ. ಅದು ವಜ್ರಜಂಗ. ಲಲಿತಾಂಗನು ಸ್ವರ್ಗವಾಸವು ಶಾಶ್ವತವಲ್ಲವೆಂದು ತಿಳಿದು 6 ತಿಂಗಳ ಬಳಿಕ ನೆಮ್ಮದಿಯಾಗಿ ಸತ್ತು ಮತ್ತು ಭೂಮಿಯಲ್ಲಿ ಆತ ಹುಟ್ಟುತ್ತಾನೆ. ಈಗ ಅವನು ಎಲ್ಲಿಂದ ಈ ಕಲ್ಪದಿಂದ ಆತ ಭೂಮಿಗೆ ಬರ್ತಾನೆ. ಉತ್ಪಲಕೇಟದ ರಾಜನಾದ ವಜ್ರಬಾಹುವಿಗೆ ವಜ್ರಜಂಗ ಎನ್ನೋ ಮಗನಾಗಿ ಹುಟ್ಟುತ್ತಾನೆ. ಈಗ ಅವನು ಭೂಮಿಗೆ ಇಳಿದ ವಜ್ರಜಂಗ ಇಳಿದ. ಈತಗ ಈಶಾನ್ಯ ಕಲ್ಪದಲ್ಲಿ ಇವನು ಹಿಡಿದಾಗ ಏನಾಗ್ತದೆ, ಅವನ ಪ್ರಿಯತಮೆ ಸ್ವಯಂಪ್ರಭೆ ಅವಳು ಅಲ್ಲೇ ಇದ್ದಾಳೆ, ಇಲ್ಲಿ ಈಶಾನ್ಯ ಕಲ್ಪದಲ್ಲಿ. ಸೊ ಇವನು ಭೂಮಿಯಲ್ಲಿ, ಅವಳು ಈಶಾನ್ಯ ಕಲ್ಪದಲ್ಲಿ. ಆದ್ದರಿಂದ ಏನಾಗಿದೆ, ಅವಳಿಗೆ ವಿರಹ ಮತ್ತು ಶೋಕ. ತನ್ನ ಇನಿಯ ತನ್ನನ್ನು ಬಿಟ್ಟು ಹೋದ, ಗತಿಸಿದ. ಅವಳ ವಿರಹದ ಒಂದು ವಿಯೋಗದ ದುಃಖವನ್ನು ಕವಿ ಭಾಳ ಸುಂದರವಾಗಿ ವರ್ಣಿಸ್ತಾನೆ. ಒಂಥರ ವಿರಹದ ಭಾಳ ಸುಂದರ ವರ್ಣನೆ ಪಂಪನಲ್ಲಿ. ಸ್ವಯಂಪ್ರಭೆಯ ಶೋಕ ಹೇಗಿತ್ತು ಅಂದರೆ, ಅಲಕಂ ಮಂದಾರ ಶೂನ್ಯಂ ಕದಪು ಮಕರಿಕಾಪತ್ರ ಶೂನ್ಯಂ ಲಲಾಟಂ ತಿಲಕಲಂಕಾರ ಶೂನ್ಯಂ ಘನಕುಚ ಯುಗಲಂ ಹಾರಶೂನ್ಯಂ ನಿತಂಬಂ ಕಲಕಾಂಚೀಧಾಮ ಶೂನ್ಯಂ ಚರಣಯುಗಳಂ ನೂಪುರ ಆಲಾಪ ಶೂನ್ಯಂ ಲಲಿತಾಂಗಂ ಪೋದೊಡೆ ಆಯಿತು ದಿವಂ ಅನಿತುಂ ನಿಜರಾರಣ್ಯ ಶೂನ್ಯಂ. ಲಲಿತಾಂಗಂ ಪೋದೊಡೆ ಆಯಿತು ಆಕೆಗೆ ದಿವಂ, ಇಡೀ ಸ್ವರ್ಗ ಅವಳಿಗೆ, ಅಷ್ಟು ಕೂಡ ನಿರ್ಜರ ಅರಣ್ಯ ಶೂನ್ಯಂ. ಅಂದರೆ ಈ ಶೂನ್ಯ 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 ಅನ್ನೋದನ್ನು ಅವಳ ಇಡೀ ದೇಹದಲ್ಲಿ ಮುಂಗುರುಳಿನಲ್ಲಿ ಮಂದಾರ ಇಲ್ಲ, ಹೂವಿಲ್ಲ. ಅವಳ ಕದಪಿನಲ್ಲಿ ಮಕರಿಕಾ ಪತ್ರದ ಒಂದು ಬರೆದಿಲ್ಲ. ಅವಳ ಹಣೆಯಲ್ಲಿ ತಿಲಕದ ಅಲಂಕಾರ ಇಲ್ಲ. ಅವಳ ಸ್ತನಗಳಲ್ಲಿ ಮೇಲೆ ಹಾರ ಹಾಕಿಲ್ಲ. ಅವಳ ನಿತಂಬದಲ್ಲಿ ಅವಳ ಸೊಂಟಪಟ್ಟಿ ಕಲಕಾಂಚೀಧಾಮ ಇಲ್ಲ. ಅವಳ ಕಾಲುಗಳಲ್ಲಿ ನೂಪುರಗಳ ಧ್ವನಿ ಇಲ್ಲ. ಲಲಿತಾಂಗ ಹೋದಾಗ ಅವಳಿಗೆ ಇಡೀ ಯಾವುದು ಎಲ್ಲವೂ ಶೂನ್ಯ ಆಯ್ತದೆ, ಜಗತ್ತೇ ಶೂನ್ಯ ಆಯ್ತದೆ. ಅಂದರೆ ಒಂದು ಈ ವಿರಹದ ಒಂದು ಪರಾಕಾಷ್ಠೆಯನ್ನು ವರ್ಣಿಸುವಂತಹ ಪದ್ಯಗಳನ್ನು ಭಾಳ ಸುಂದರವಾಗಿ ಬರೀತಾನೆ, ರಚಿಸ್ತಾನೆ ಪಂಪ. ಅದೇ ರೀತಿ ಅವಳ ಪ್ರಲಾಪ ಚೆನ್ನಾಗಿದೆ. ಅಂದರೆ ಆತನನ್ನು ಹುಡುಕ್ತಾ ಅವನು ಅಗಲಿದ್ದಾನೆ, ಸತ್ತಿದ್ದಾನೆ, ಈ ಲೋಕದಲ್ಲಿ ಇಲ್ಲ. ಆದರೆ ಅವನು ಎಲ್ಲಿದ್ದಾನೆ ಅಂತ ಇವಳದು ಭ್ರಮಾದಿನಲ್ಲಾಗಿ ಸ್ವಯಂಪ್ರಭೆ ಪ್ರಲಾಪ ಮಾಡುವಂಥ ಪದ್ಯ ಚೆನ್ನಾಗಿದೆ. ಮದನನ ಕೈದು ಎಲ್ಲಿದನ್, ಅನಂಗನ ಕೈಪೊಡ ಎಲ್ಲಿದನ್, ಅನಂಗನ ಕೈಪಿಡಿ ಎಲ್ಲಿದನ್, ವಿಳಾಸದ ಕಣಿ ಎಲ್ಲಿದನ್, ಚದುರ ಪುಟ್ಟಿದನ್ ಎಲ್ಲಿದನ್, ವಿನೋದದ ಮೊದಲ್ ಎಲ್ಲಿದನ್, ಸೊಬಗಿನ ಆಗರಂ ಎಲ್ಲಿದನ್, ಇಚ್ಛೆ ಯಾಣ್ಮನ್ ಎಲ್ಲಿದನ್, ಎದ್ದೆ ಯಾಣ್ಮನ್ ಎನ್ನ ಅರಸನ್ ಎಲ್ಲಿದನೋ ಲಲಿತಾಂಗ ವಲ್ಲಭ. ಆ ಪದಗಳ ಒಂದು ಅದರ ನಡೆ ನೀವು ನೋಡಿದರೆ ಎಷ್ಟು ಅಂದರೆ ಬಹಳ ಘನವಾದ ಕಾವ್ಯದಲ್ಲಿ ಕೂಡ ಸುಂದರವಾದ ಪದಗಳ ಜೋಡಣೆಯನ್ನು ಎಲ್ಲಿದ್ದಾನೆ ಅಂತ
ಮನ್ಮಥನ ಆಯುಧ, ಎಲ್ಲ ಕಡೆಯಲ್ಲಿಯೂ ಮನ್ಮಥನದು. ಮದನ, ಅನಂಗ ಎಲ್ಲವೂ ಒಂಥರ ಶೃಂಗಾರಕ್ಕೆ, ಕಾಮಕ್ಕೆ ಸಂಬಂಧಪಟ್ಟವುಗಳು. ಮದನನ ಕೈದು ಎಲ್ಲಿದನು, ಅನಂಗನ ಕೈಪಿಡಿ ಅದು ಕನ್ನಡಿಯನ್ನು ಅರ್ಥವಾಗ್ತದೆ. ಉಲ್ಲಾಸದ ಕಣಿ ಎಲ್ಲಿದನ್, ಚದುರ ಪುಟ್ಟಿದನ್ ಎಲ್ಲಿದನ್, ವಿನೋದದ ಮೊದಲು ಎಲ್ಲಿದನ್, ಸೊಬಗಿನ ಆಗರ ಎಲ್ಲಿದನ್, ನನ್ನ ಇಚ್ಛೆಯಾಣ್ಮನ್ ಇನಿಯ ಪ್ರಿಯತಮ ಎಲ್ಲಿದನ್, ಎರ್ದೆಯಾಣ್ಮನ್ ಹೃದಯದ ಒಡೆಯ ಎಲ್ಲಿದನ್, ಅರಸ ಎಲ್ಲಿದನೋ ಲಲಿತಾಂಗವಲ್ಲಭಂ. ಅಂದರೆ ಎಷ್ಟೋ ಬಾರಿ ಒಂದು ಭಾವನೆಗಳನ್ನು ಪಂಪ ವರ್ಣಿಸುವ ಬಗೆಯ ಸೊಗಸಿಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು ಪದ್ಯ ನಾನು ಉದಾಹರಿಸಬೇಕು. ಅದೇನೆಂದರೆ, ಲಲಿತಾಂಗನೂ ಕೂಡ ಸ್ವಲ್ಪ ಮಟ್ಟಿಗೆ ಈ ತನ್ನ ಮನಸ್ಸಿನ ಈ ಶೃಂಗಾರದ ಭಾಗವನ್ನು ಸ್ವಲ್ಪ ಕಳೀತಾ ಇದ್ದಾಗಲೂ ಕೂಡ ಒಂದು ಸಾವು ಸಂಭವಿಸ್ತದೆ. ಆ ಸಂಭವಿಸಿದಾಗ ಸತ್ತವರ ಶೋಕವನ್ನು ನಿವಾರಿಸಲು ಆಡುವ ಮಾತುಗಳು ಸಾಂತ್ವನದ ಮಾತುಗಳು. ನಾವು ಇವತ್ತು ಸಾಮಾನ್ಯ ಯಾರು ನಿಧನರಾದರೆ ಅವರ ಸಂಬಂಧಿಕರ ಮನೆ ಹೋಗಿ ನಾವು ಸಾಂತ್ವನ ಮಾತು ಹೇಳ್ತೇವೆ, ನುಡಿನಮನ ಸಲ್ಲಿಸ್ತೇವೆ. ಇಲ್ಲಿ ಒಂದು 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 ಭಾಳ ವಿಶೇಷವಾದ ಒಂದು ಪದ್ಯ ಇದೆ. ಕಳಿದವರಿಗೆ ಅಳುವುದು ಅಳ್ತೊಡೆಯವರು ಏಳೋಡಂ. ತೀರಿ ಹೋಗಿದ್ದಾರೆ, ನೀವು ಅಳ್ತಾ ಕೂತರೆ ಮತ್ತವರು ಎದ್ದು ಬರ್ತಾರಾ, ಜೀವಂತವಾಗಿ ಎದ್ದು ಬರ್ತಾರಾ? ಕಳಿದವರಿಗೆ, ಸತ್ತವರಿಗೆ ಅಳುವುದು ಅಳ್ತೊಡೆಯವರು ಏಳೋಡಂ. ನಾವು ಸತ್ತವರಿಗಾಗಿ ಅಳ್ತೇವೆ, ನಾವು ಎಷ್ಟು ಸಮಯ ಅಳ್ಬೋದು, ಮತ್ತವ್ರು ಎದ್ದು ಬರ್ತಾರಾ? ಮೀನ್ ಅವರಿನ ಬಳಿಕ ತಾಮುಳಿಯೋಡಂ. ಈಗ ಆಯಿತು, ಅವರ ಬಳಿಕ ನಾವಾದರೂ ಶಾಶ್ವತವಾಗಿ ಉಳಿತೇವೆ ಈ ಜಗತ್ತಿನಲ್ಲಿ, ನಮಗೂ ಒಂದಲ್ಲ ಒಂದು ದಿನ ಸಾವು ಬಂದೇ ಬರ್ತದೆ. ಏಳರ್ ಅಂತೂ ಅವರ ಹಣಂ, ಅವರು ಮತ್ತೆ ಎದ್ದು ಬರುವುದಿಲ್ಲ. ತಮಗಂ ಬದುಕಿಲ್ಲ, ನಮಗೂ ಇದೇನು ಬದುಕು ಶಾಶ್ವತವಾದ್ದಲ್ಲ. ಆದ ಕಾರಣ ಇರುವಷ್ಟು ದಿನ ನಾವೇನು ಮಾಡಬೇಕು ಅಂದರೆ, ಧರ್ಮವಂ ಗಳಿಸಿಕೊಳ್ಳುವುದು ಒಂದೇ ಚದುರು. ನಾವು ಧರ್ಮವನ್ನು ಗಳಿಸಿಕೊಳ್ಳುವುದು, ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು, ಇದಷ್ಟೊಂದೇ ನಮಗಿರುವಂಥ ಒಂದು ಉಪಾಯ, ಒಂದು ಮಾರ್ಗ. ಇಂತುಟು ಸಂಸ್ಕೃತಿ ಧರ್ಮಂ. ಸಂಸ್ಕೃತಿ ಸಂಸಾರ, ಸಂಸ್ಕೃತಿಯಲ್ಲ, ಇದು ಸಂಸಾರದ ಧರ್ಮ. ಏಕೆ ಬಾಯೆಳೆಯುವುದು, ಏಕೆ ಚಿಂತಿಸುವುದು, ಏಕೆ ಪಲಂಬುವುದು, ಏಕೆ ನೋವುದು. ನೀವು ಪಂಪನ ಕನ್ನಡ ಶೈಲಿಯ ಸೊಗಸು ನೋಡಬೇಕು. ಒಂದು ಪುನರಾವರ್ತನೆ ನೋಡುವಾಗಲೂ ಕೂಡ ಏಕೆ ಬಾಯಿ ಎಳೆಯುವುದು, ಯಾಕೆ ಬಾಯಿ ಎಳೆಯುವುದು ಅಂದರೆ ಗೊಳು ಅಂತ ಹೇಳುವಂಥದ್ದು, ಬಾಯನ್ನು ಒಬ್ಬೆ ಹಾಕಿ ಮಾತಾಡೋದು. ಏಕೆ ಚಿಂತಿಸುವುದು, ಏಕೆ ಚಿಂತೆ ಮಾಡೋದು, ಏಕೆ ಹಲಬುವುದು, ಏಕೆ ನೋವುದು. ಏಕೆ ಬಾಯಿ ಎಳೆಯುವುದು, ಏಕೆ ಚಿಂತಿಸುವುದು, ಏಕೆ ಪಲಂಬುವುದು, ಏಕೆ ನೋವುದು. ಅಂದರೆ ಈ ನೀವು ನೋಡಬೇಕು, ಈ ಪದಗಳ ಪುನರಾವರ್ತನೆ ದೃಷ್ಟಿಯಿಂದ ನೀವು ಅದರ ಒಂದು ಚಿಕ್ಕ ವಾಕ್ಯಗಳ ಮೂಲಕನೇ ಒಂದು ತತ್ವಬೋಧೆಯನ್ನು ಹೇಳುವ ಶೈಲಿ ಇದೆಯಲ್ಲ, ಅದು ನಮಗೆ ಭಾಳ ಆಪ್ಯಾಯಮಾನವಾದ್ದು. ಮತ್ತು ಕನ್ನಡದ ಪದಗಳ ಮೂಲಕವೇ ಅದನ್ನು ಕೊಂಡು ಹೋಗ್ತಾನೆ. ನಾವು ಎಷ್ಟೋ ಬಾರಿ ನಾವು ಪುರಾಣ ಕಾವ್ಯ ಅನ್ನುವಾಗ ನಾವು ಒಳಗೆ ಪ್ರವೇಶ ಮಾಡಲಿಕ್ಕೆ ಹೆದರ್ತೇವೆ. ಯಾಕಂದರೆ ಸಂಸ್ಕೃತ ಭೂಯಿಷ್ಠವಾದ್ದು, ಸಂಧಿ ಸಮಾಸಗಳಿಂದ ಇಡಿಕಿರುವುದು ಅನ್ನುವಂಥ ಒಂದು ತಪ್ಪು ಕಲ್ಪನೆ. ಹಾಗೇನಿಲ್ಲ. ನೀವು ಒಂದು ಬಾರಿ ಪ್ರವೇಶ ಮಾಡಿ ಪುರಾಣ ಕಾವ್ಯದೊಳಗೆ, ಒಳಗಡೆ ನಿಮಗೆ ಕನ್ನಡದ ಸೊಗಸಾದ ಪದ್ಯಗಳು ಸಿಗ್ತವೆ. ಹೌದು, ಒಂದು ಜೈನ ಪುರಾಣ ಅಂತ ಹೇಳಿದಾಗ ಅದರ ಪಾರಿಭಾಷಿಕ ಎಲ್ಲ ಪಂಚಾಚಾರಗಳು ಅವೆಲ್ಲ ಕೂಡ ಇರ್ತವೆ, ಪಂಚಕಲ್ಯಾಣ ಇವೆಲ್ಲ ಇರ್ತವೆ. ಆದರೆ ಅದರ ಒಳಗಡೆ ಕೂಡ ಭಾವನೆಗಳನ್ನು ಪ್ರಕಟ ಮಾಡುವ ಒಂದು ಸಂದರ್ಭ ಬಂದಾಗ ಕಾವ್ಯಧರ್ಮ ಅಂತ ಹೇಳ್ತಾನಲ್ಲ, ಧರ್ಮ ಮತ್ತು ಕಾವ್ಯಧರ್ಮ ಅಂತ ಹೇಳ್ತಾರಲ್ಲ, ಅಂಥ ಒಂದು ಒಳ್ಳೆಯ ಮಿಶ್ರಣವನ್ನು ಪಂಪನ ಆದಿಪುರಾಣದಲ್ಲಿ ಕಾಣ್ಬೋದು. ಅದರ ಒಳಗೆ ನಾವು ಹೋಗಿ ಪ್ರವೇಶ ಮಾಡಬೇಕು. ಆಯಿತು, ಮುಂದೆ ಏನಾಯಿತು ಅಂದರೆ, ಅಲ್ಲಿಂದ ನಂತರ ಈತ ಈ ಜಗತ್ತಿಗೆ ಬಂದ. ಆತ ಅಲ್ಲಿ ವಜ್ರಜಂಗಾಗಿ ಹುಟ್ಟಿದ ಅಂತ ನಾನು ಹೇಳಿದೆ. ಆಮೇಲೆ ಕೊನೆಗೆ ಆಕೆ ಬೇರೊಂದು ಕಡೆಯಲ್ಲಿ ಹುಟ್ಟಿದವಳು ಶ್ರೀಮತಿಯಾಗಿ. ಕೊನೆಗೂ ಅವಳಿಗೆ ಗೊತ್ತಾಯಿತು ತನ್ನ ಇನಿಯ ಆತ ಇಲ್ಲಿದ್ದಾನೆ ಅಂತ. ಅವರು ಒಟ್ಟಾಗ್ತಾರೆ, ಅವರ ಸೇವಕಿ ದೂತಿಯ ಮೂಲಕ ಒಟ್ಟಾಗ್ತಾರೆ, ಈ ಶ್ರೀಮತಿ ಮತ್ತು ವಜ್ರಜಂಗ. ಮತ್ತು ಈ ಜನ್ಮದಲ್ಲಿ ಅವರು ಮತ್ತೆ ಭೋಗದ ಬದುಕನ್ನು ಸಾಗಿಸ್ತಾ ಇರ್ತಾರೆ. ಆ ವರ್ಣನೆ ಬಹಳ ದೀರ್ಘವಾಗಿದೆ. ಎಷ್ಟು ಭೋಗದ ವರ್ಣನೆ ಅಂದರೆ, ಅವರು ಶಯ್ಯಾಗಾರದಲ್ಲಿ ಒಂದು ಬಾರಿ ಮಲಗಿದ್ದಾರೆ.
ಈ ಶಯ್ಯಗದಲ್ಲಿ ಮಲಗಿದಾಗ ಅದಕ್ಕೆ ಪರಿಮಳ ಬರಲಿಕ್ಕಾಗಿ ನಾವೀಗ ಅಗರಬತ್ತಿಯೋ ಪರಿಮಳ ದ್ರವ್ಯವೋ ಎಲ್ಲ ಹಾಕ್ತಾರಲ್ಲ, ಅಲ್ಲಿ ಅಗರು, ಅದು ಅಗರಬತ್ತಿ, ಪರಿಮಳ ದ್ರವ್ಯ, ಇವೆಲ್ಲ ಒಂದು ರೀತಿ ಯಾವುದು ಶೃಂಗಾರಕ್ಕೆ ಉದ್ದೀಪನವನ್ನು ಕೊಡುವುದಕ್ಕಾಗಿ ಹಾಕುವಂಥದ್ದು. ಅದನ್ನು ಧೂಪ ಅದರ ಉರಿತಾರೆ. ಹಾಗೆ ಒಂದು ಶಯ್ಯಾಗಾರದಲ್ಲಿ ಒಂದು ಕೋಣೆಯಲ್ಲಿ ಇಬ್ಬರು ಮಲಗಿದ್ದಾರೆ, ಈ ಶ್ರೀಮತಿ ಮತ್ತು ವಜ್ರದಂಗ. ಅಲ್ಲಿ ಆತ ಸೇವಕ ಈ ಯಾವುದನ್ನು, ಈ ಅಗರು ಧೂಪವನ್ನು ಆತ ಉರಿಸಿ ಹೋಗಿದ್ದಾನೆ. ಕೃಷ್ಣ ಅಗರು ಧೂಪಂ, ಆ ಒಂದು ಪರಿಮಳವನ್ನು ಉಂಟು ಮಾಡುವಂಥ ಧೂಪವನ್ನು ಆತ ಅಲ್ಲಿ ಹಾಕಿ ಹೋಗಿದ್ದಾನೆ. ಇವರಿಗೆ ಅದರ ಪರಿಮಳ ಇದೆ, ಆದರೆ ಆ ಹೊಗೆ ಎಷ್ಟು ವ್ಯಾಪಿಸಿದೆ ಅನ್ನುವ ಕಲ್ಪನೆ ಇಲ್ಲ. ನೋಡ್ತಾ ಇದ್ದ ಹಾಗೇ ಈ ಬಾಗಿಲು ಮುಚ್ಚಿದ್ದಾರೆ. ಇಡೀ ಕೋಣೆಯನ್ನು, ಶಯ್ಯಾಗಾರದ ಕೋಣೆಯನ್ನು ಹೊಗೆ ಮುಚ್ಚಿಕೊಂಡಿದೆ. ಇವರು ಬಹಳ ಶೃಂಗಾರದಲ್ಲಿ ಒಬ್ಬರನ್ನು ಅಪ್ಪಿಕೊಂಡಿದ್ದಾರೆ. ಆ ಪದ್ಯ ಅದು ಪಂಪನ ಆದಿಪುರಾಣದಲ್ಲಿಯೂ ಈ ಪದ್ಯ ಬರ್ತದೆ, ಪಂಪನ ವಿಕ್ರಮಾರ್ಜುನದಲ್ಲಿ ಈ ಪದ್ಯ ಬರ್ತದೆ. ಆ ಪದ್ಯ ಹೀಗಿದೆ: ಬಿಡದೆ ಪಗೆಸುತ್ತೆ ತೋಳಂ ಸಡಿಲಿಸದೆ ಆ ಪ್ರಾಣವಲ್ಲಭರ್ ಪ್ರಾಣವನ್ನು ಅಂದು ಒಡೆಗಳೆದರ್ ಒಪ್ಪೊರೊಳ್ ಒಡಸಾಯಲ್ ಪಡೆದರ್ ಇನ್ನವೇಂ ಸೈಪಳವೆ. ಅಂದರೆ ಈ ಬಿಡದೆ ಪಗೆಸುತ್ತೆ, ಇಡೀ ಹೊಗೆ ಸಂಪೂರ್ಣವಾಗಿ ಆ ಕೊಠಡಿಯನ್ನು ವ್ಯಾಪಿಸಿದಾಗ ಇವರು ಇನ್ನೂ ಕೂಡ ಈ ಯಾವುದೇ ಹೊರಗಿನ ಪರಿವೆ ಗೊಡವೆ ಇಲ್ಲದೆ ತೋಳಮ್ಮು ಸಡಿಲಿಸದೆ ಶ್ರೀಮತಿ ವಜ್ರದಂಗ ಆ ಪ್ರಾಣವಲ್ಲಭರ ಒಂದು ವ್ಯಂಗ್ಯ ನೋಡಬೇಕು ನೀವು. ಪ್ರಾಣವಲ್ಲಭ ಅಂದರೆ ಪ್ರಾಣವನ್ನು ಒಂದೇ ಪ್ರಾಣವಾಗಿ ಉಳ್ಳವರು, ಅದಕ್ಕಾಗಿ ಅದು ಪ್ರಿಯತಮ ಅನ್ನೋದಕ್ಕೆ ಪ್ರಾಣವಲ್ಲಭ ಅಂತ. ಇಲ್ಲೇನಾಗಿದೆ ಅಂದರೆ ಪ್ರಾಣ ಹೋಗ್ತದೆ, ಪ್ರಾಣವಲ್ಲಭರು ಅಪ್ಪಿಕೊಂಡಿದ್ದಾರೆ ಆ ವ್ಯಂಗ್ಯ ದುರಂತದಲ್ಲಿ. ಏಕೆಂದರೆ ತೋಳಂ ಸಡಿಲಸದೆ ಆ ಪ್ರಾಣವಲ್ಲಭರ್ ಶ್ರೀಮತಿ ವಜ್ರದಂಗ ಪ್ರಾಣಮನ್ ಅಂದು ಒಡೆಗಳೆದ್ದಾರೆ. ಒಟ್ಟಿಗೆ ಅಪ್ಪಿಕೊಂಡಿದ್ದಾರೆ, ಹೊಗೆ ಮುಸಿಕೊಂಡಿದೆ, ಕಣ್ಣು ಕಾಣ್ತಾ ಇಲ್ಲ, ಇಡೀ ಅವರ ಎದೆಯ ಒಳಗಡೆ ಹೊಗೆ ತುಂಬಿ ಉಸಿರು ಕಟ್ಟಿ ಆ ಪ್ರಾಣವಲ್ಲಭರು ಪ್ರಾಣವನ್ನು ಒಟ್ಟಿಗೆ ಅವರು ನೀಗುತ್ತಾರೆ, ಪ್ರಾಣವನ್ನು ಒಟ್ಟಿಗೆ ನೀಗುತ್ತಾರೆ. ಒಡಸಾಯಲ್ ಪಡೆದರು, ಅದು ಹೇಗೆ? ಒಪ್ಪೊರೊಳ್ ಒಡಸಾಯಲ್ ಪಡೆದರು. ಆ ಓ ಅನ್ನುವುದು ಕನ್ನಡದಲ್ಲಿ ಏಕಾಕ್ಷರಿ ಧಾತು. ಓ ಅಂದರೆ ಪ್ರೀತಿಸು, ಪ್ರೇಮಿಸು, ಟು ಲವ್ ಅನ್ನೋ ಅರ್ಥ, ಅದು ಏಕಾಕ್ಷರಿ ಧಾತು. ಓಪ ಪ್ರೀತಿಸುವವನು, ಪ್ರಿಯಕರ. ಓಪಳ್ ಪ್ರೀತಿಸುವವಳು, ಪ್ರಿಯೆ ಅಂತ. ಒಪ್ಪೊರೊಳ್ ಈ ಪ್ರಿಯರ ಜೊತೆಗೆ ಶ್ರೀಮತಿ ವಜ್ರದಂಗರು ಇವರು ಒಡಸಾಯಲ್ ಪಡೆದ, ಒಟ್ಟಿಗೆ ಸಾಯುವಂಥ ಒಂದು ಪುಣ್ಯ ಪಡೆದರು. ಇನ್ನವೇಂ ಸೈಪೊಳವೆ, ಇದಕ್ಕಿಂತ ದೊಡ್ಡ ಪುಣ್ಯ ಉಂಟೋ ಅಂತ ಕೇಳ್ತಾನೆ. ಪುಣ್ಯದ ಪ್ರಶ್ನೆ ಅಲ್ಲ, ಆದರೆ ಒಟ್ಟಿಗೆ ಅವರಿಗೆ ಯಾರೋ ಒಬ್ಬರು ಮೊದಲು ಸತ್ತು ನಂತರ ಸಾಯುವುದಲ್ಲ, ಒಟ್ಟಿಗೆ ಸತ್ತರು ಅಂತ. ಇದೇ ಪದ್ಯವನ್ನು ಪಂಪಭಾರತದಲ್ಲಿ ಕಾಂಡವನ ದಹನದ ಬೆಳೆಗೆ ಒಂದು ಉದ್ಯಾನವನದಲ್ಲಿ ಈನಿಯರು ಕೂತಿದ್ದಾಗ ಕಾಂಡವನಕ್ಕೆ ಬೆಂಕಿ ಬಿದ್ದಾಗ ಅವರು ಸಾಯುವುದನ್ನು ಕೊಡ್ತಾನೆ ಆತ. ಆದರೆ ಅಲ್ಲಿ ಅವರು ಅನಾಮಧೇಯರು, ಇಲ್ಲಿ ಹಾಗಲ್ಲ, ಇವರು ಮುಂದೆ ಜನ್ಮ ಎತ್ತುತ್ತಾರೆ. ಶ್ರೀಮತಿ ವಜ್ರದಂಗಾಗಿ ಮುಂದೆ ಜನ್ಮ ಎತ್ತುತ್ತಾರೆ. ಬಹುಶಃ ಇದು ಒಂದು ರೀತಿ ಭೋಗದ ಒಂದು ತುದಿ, ಅದು ಹೇಗೆ ಒಂದು ಯಾವ ದುರಂತಕ್ಕೆ ಕಾರಣ ಆಗ್ತದೆ ಅನ್ನೋದನ್ನು ಹೇಳುವಂಥದ್ದು. ಹೀಗೆ ಇಂಥ ದುರಂತಗಳೇ ಕಣ್ಣಿನಲ್ಲಿ ಕಾಣುತ್ತಲೇ ಮುಂದೆ ಆ ಜೀವಗಳು ಹೆಚ್ಚು ಪಕ್ವವಾಗ್ತಾ ಬರ್ತವೆ. ಅವುಗಳನ್ನು ಹೇಗೆ ಅಂದರೆ ತಮ್ಮ ಭೋಗದ ಲಾಲಸೆಯನ್ನು ಹೇಗೆ ಕಡಿಮೆ ಮಾಡಿಕೊಂಡು ಬಂದರು ಅನ್ನೋದನ್ನು ಮುಂದಿನ ಜನ್ಮದಲ್ಲಿ ನಾವು ಕಾಣ್ತೇವೆ. ಬಹುಶಃ ಇಲ್ಲಿಗೆ ನಾವು ನಮ್ಮ ಇವತ್ತಿನ ಉಪನ್ಯಾಸ ನಿಲ್ಲಿಸ್ಬೋದು. ನಾಳೆ ಈ ಬವವಳಿಯ ಭಾಗವನ್ನು ನಾವು ಮುಂದುವರಿಸ್ಬೋದು. ನಮಸ್ಕಾರ.